ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ರೋಹಿಣಿ ಡಾಕ್ಟರ್ಗೆ ಫೋನ್ ಮಾಡ್ತಾ ಇರ್ತಾಳೆ. ಕ್ರಿಷ್ಗೆ ತುಂಬಾನೇ ಜ್ವರ ಜಾಸ್ತಿ ಆಗಿದೆ, ಏನ್ ಮಾಡೋದು ಡಾಕ್ಟರ್ ಅಂತ ಕೇಳ್ತಾಳೆ. ನಾನು ಕೊಟ್ಟಿರೋ ಮೆಡಿಸನ್ಸ್ನೆಲ್ಲನೂ ಕರೆಕ್ಟಾಗಿ ಕೊಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಪ್ರಮೀಳಾ ಅವ್ರು ಬಂದು ಏನು ಹೇಳಿದ್ರು ಡಾಕ್ಟರ್ ಅಂತ ಕೇಳ್ತಾರೆ. ಅವ್ರು ಕೊಟ್ಟಿರೋ ಮೆಡಿಸನ್ಸ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಅಂತಾಳೆ ರೋಹಿಣಿ. ಸರಿ ನಾನು ತಗೊಂಡು ಬರ್ತೀನಿ ಅಂತ ಪ್ರಮೀಳಾ ಹೋಗ್ತಾರೆ. ಈ ಕಡೆ ಕ್ರಿಷ್ಗೆ ಜ್ವರ ಜಾಸ್ತಿಯಾಗಿ ಮೀನಾ ಆಂಟಿ, ಸೂರ್ಯ ಅಂಕಲ್ ಯಾವಾಗ ಬರ್ತೀರಾ, ನಾನು ನಿಮ್ಮನ್ನ ನೋಡಬೇಕು ಅಂತ ಕನ್ವರ್ಸ್ತಿರ್ತಾನೆ. ಪ್ರಮೀಳಾ ಮೆಡಿಸನ್ಸ್ ತಂದು ಕೊಡ್ತಾರೆ. ಕ್ರಿಷ್ ಕನ್ವರ್ಸ್ತಿರೋದನ್ನ ನೋಡಿಯ ರೋಹಿಣಿ, ಇವನು ರಾತ್ರಿ ಇಡೀ ಅವ್ರ ಹೆಸರನ್ನೇ ಕನ್ವರ್ಸ್ತಿದ್ದ, ಇವನು ಅವರಿಬ್ಬರ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾನೆ ಅಂತಾರೆ. ಇವನಿಗೆ ಮಾತ್ರ ಆ ಪ್ರೀತಿ ಇರೋದು, ಅವ್ರಿಗಿಲ್ವಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಇಲ್ವೇ, ಅವ್ರಿಗೂ ಕೂಡ ಕ್ರಿಷ್ ಅಂದ್ರೆ ತುಂಬಾನೇ ಇಷ್ಟ. ಇಂಥ ಸಮಯದಲ್ಲಿ ಅವ್ನು ಏನು ಹೇಳ್ತಾನೋ ಹಾಗೆ ಮಾಡಿಬಿಟ್ರೆ ಅವ್ನಿಗೆ ಜ್ವರನೂ ಕಡಿಮೆ ಆಗುತ್ತೆ ಅಂತ ಪ್ರಮೀಳಾ ಹೇಳ್ತಾರೆ. ಮತ್ತೆ ಕ್ರಿಷ್ ಅದೇ ರೀತಿ ಕನ್ವರ್ಸ್ತಿರೋವಾಗ ನನಗೇನೋ ಅವರಿಬ್ರು ಬಂದು ನೋಡ್ಬಿಟ್ರೆ ಇವನ್ ಜ್ವರ ಕಡಿಮೆ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತಿದೆ ಅಂತ ಪ್ರಮೀಳಾ ಹೇಳ್ತಾ ಇರ್ತಾರೆ. ಅವ್ರು ಹೇಗಮ್ಮ ಇಲ್ಲಿಗೆ ಬರ್ತಾರೆ, ಮನೋಜಿಂದ ನನ್ನನ್ನು ದೂರ ಮಾಡೋಕೆ ಅವರೇನೇ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿರೋದು ಅಂತಾಳೆ ರೋಹಿಣಿ. ಅವನು ಸೂರ್ಯ ಮೀನನ್ನ ನೋಡ್ಬೇಕು ಅಂತ ತುಂಬಾನೇ ಆಸೆ ಪಡ್ತಿದ್ದಾನೆ, ನೀನ್ ಹೇಳಿದ್ರೆ ಖಂಡಿತ ಅವರು ಬರ್ತಾರೆ ಅಂತ ಪ್ರಮೀಳಾ ಹೇಳ್ತಾರೆ. ನೀನ್ ಊಟ ಮಾಡ್ದ, ಮೊದಲು ಹೋಗಿ ಊಟ ಮಾಡು ಅಂತ ಪ್ರಮೀಳಾಗೆ ರೋಹಿಣಿ ಬೈತಾಳೆ. ಇಲ್ವೇ, ಅವನಿಗೆ ಜ್ವರ ಜಾಸ್ತಿ ಆಗಿದೆಲ್ಲ ಅಂತಿರುವಾಗ ಮೊದ್ಲು ಹೋಗಿ ಊಟ ಮಾಡು, ಹೋಗು ಅಂತ ರೇಗ್ತಾಳೆ. ಈ ಕಡೆ ಮನೆಯಲ್ಲಿ ಮೀನಾ ಕಾಫಿ ತಂದು ಕೊಡ್ತಾಳೆ. ರಂಗನಾಥ್ ಅವರು ರವಿನ ಕರಿಯಮ್ಮ ಅಂತಾರೆ. ಮನೋಜ ಬಾರೋ ಇಲ್ಲಿ ಅಂತ ರಂಗನಾಥ್ ಅವರು ಮನೋಜನ ಕರೀತಾರೆ. ಮೀನಾ ರವಿನ ಕರೀತಾಳೆ. ಬಾಮ್ಮ ನೀನು ಈ ಕಡೆ ಕೂತ್ಕೋ ಸೂರ್ಯನ ಪಕ್ಕದಲ್ಲಿ. ರವಿ ನೀನು ಇಲ್ಲಿಗೆ ಬರೋ, ನಾನು ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನು ವಿಷಯನಪ್ಪ ಅಂತ ರವಿ ಕೇಳ್ತಾನೆ. ಈ ಮನೆಯಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತಾರೆ. ಏನು ಬದಲಾಗಬೇಕು, ಈಗಾಗಲೇ ಬದಲಾವಣೆ ಆಗಿರೋದು ಸಾಲದ, ಆ ಪಾಲ್ನಲ್ಲಿ ನೋಡು ಎಲ್ಲರೂ ಏಮಾರಿಸ್ಬಿಟ್ಟು ಅಲ್ಲೂ ಶ್ರುತಿ ನೋಡಿದ್ರೆ ಅವ್ರ ಅಮ್ಮನ ಮನೆಗೆ ಹೋಗಿ ಕೂತಿದ್ದಾಳೆ, ಇನ್ನೇನು ಬದಲಾಗಬೇಕು ಅಂತಾಳೆ ಶಾಂತಿ. ಸೂರ್ಯ ಮೀನಾಗೆ ಮನೋಜ್ ರೂಮ್ನ ಬಿಟ್ಕೊಡ್ಬೇಕು ಅಂತ ಕೇಳ್ತಾರೆ. ಹೇಗ್ರಿ ಬಿಟ್ಕೊಡೋಕ್ಕಾಗುತ್ತೆ, ಈ ಮನೆಗೆ ಮೊದಲನೇ ಮಗ ಅವನು ಹಾಲಲ್ಲಿ ಮಲ್ಕೊಳಕ್ಕಾಗುತ್ತಾ ಅಂತಾಳೆ ಶಾಂತಿ. ಮಗ ಸೊಸೆ ಹಾಲಿನಲ್ಲಿ ಮಲ್ಕೋತಿರೋದು ನಿನ್ನ ಕಣ್ಣು ಕಾಣಿಸ್ತಿಲ್ವಾ, ಅದು ನಿನಗೆ ದೊಡ್ಡದು ಅನ್ನಿಸ್ತಿಲ್ವಾ, ಮಗ ಮಲ್ಕೊಳ್ಳೋದು ದೊಡ್ಡದು ಅನ್ನಿಸ್ಬಿಡ್ತಾ ಅಂತಾರೆ ರಂಗನಾಥ್ ಅವರು. ಅದೆಲ್ಲ ಅವ್ರ ತಲೆನೋವು, ಮನೋಜ್ ಯಾಕೆ ರೂಮ್ ಬಿಟ್ಕೊಡ್ಬೇಕು, ಅವನು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾನೆ ಅಂತಾಳೆ. ಓದ್ಕೊಂಡಿರೋನ್ಗೆ ಹಾಲಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರಲ್ವಾ, ಅವನು ಒಬ್ಬನೇ ತಾನೇ ಇರೋದು, ಒಬ್ಬನೇ ಇರೋನ್ಗೆ ರೂಮ್ ಏನಕ್ಕೆ, ಅವನು ಹಾಲ್ನಲ್ಲೇ ಮಲ್ಕೊಳ್ಳಿ, ಸೂರ್ಯ ಮೀನಾಗೆ ರೂಮ್ ಬಿಟ್ಕೊಡಕ್ಕೆ ಹೇಳು ಅಂತಾರೆ. ಏನೇ ಇದು, ನೀನೇನ ಧೂಪ ತಾಕ್ಸಿರೋದು ಅವ್ರಿಗೆ, ಅದಕ್ಕೇನ ಅವ್ರು ಈಗ ಕೇಳ್ತಿರೋದು ಅಂತಾಳೆ ಶಾಂತಿ. ಧೂಪ ಹಾಕೋದು ಶಾಪ ಹಾಕೋದೆಲ್ಲ ಮೀನಾಗಿ ಬರಲ್ಲ ಅಮ್ಮ ಅಂತ ಸೂರ್ಯ ಹೇಳ್ತಾನೆ. ಅದೇ ನಾನೇನು ಮಾವಂಗೆ ಹೇಳ್ಕೊಡ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ. ಶಾಂತಿ, ಇದೆಲ್ಲ ನನ್ನ ನಿರ್ಧಾರ. ಪಕ್ಕದಲ್ಲಿ ರೂಮ್ ಕಟ್ಸೋಣ ಅಂದ್ರೆ ನನ್ನ ಕೈಲಿ ದುಡ್ಡು ಹೊಂದ್ಸಕ್ಕಾಗ್ಲಿಲ್ಲ, ಏನಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇದಾವೆ, ಅದು ಮುಂದೆ ಹೋಗ್ತಾನೆ ಇದೆ. ಇಷ್ಟ ದಿನ ಅಂತ ಅವ್ರಿಬ್ರು ಹಾಲ್ನಲ್ಲೇ ಮಲ್ಕೋತಾರೆ. ಈ ಕುಟುಂಬಕ್ಕೋಸ್ಕರ ಅವನು ತುಂಬಾನೇ ಮಾಡಿದಾನೆ, ಅವ್ನಿಗೆ ರೂಮ್ ಬಿಡ್ಲೇಬೇಕು ಅಂತಾರೆ. ಅದಕ್ಕೂ ಮೇಲೆ ಅವ್ರು ಕಷ್ಟ ಪಡೋದು ಬೇಡ, ಅದರಿಂದಾನೇ ಈ ನಿರ್ಧಾರ ತಗೊಂಡಿರೋದು ಅಂತಿರುವಾಗ ಸೂರ್ಯ, ಇದೆಲ್ಲ ಏನಕ್ಕಪ್ಪ, ನಮ್ಗೇನು ಸಮಸ್ಯೆ ಇಲ್ಲ ಅಂತಾನೆ. ನೀನು ಸುಮ್ಮನಿರೋ ಮನೋಜ, ನೀನು ಇಲ್ಲೇ ಹಾಲಲ್ಲಿ ಮಲ್ಕೊ ಅಂತಾರೆ. ಅಪ್ಪ ನನ್ನ ಕೈಲಂತೂ ಆಗಲ್ಲಪ್ಪ, ನಾನು ಹಾಲ್ನಲ್ಲೆಲ್ಲ ಮಲ್ಕೊಳ್ಳಲ್ಲ ಅಂತಾನೆ ಮನೋಜ. ನಾಳೆ ಮನೋಜ್ ಏನಾದರೂ ಮದುವೆ ಆದ್ರೆ ಗಂಡ ಹೆಂಡ್ತಿರಿಬ್ರು ಹಾಲ್ನಲ್ಲಿ ಮಲ್ಕೋತಾರ ಅಂತ ಶಾಂತಿ ಕೇಳ್ತಾಳೆ. ಸೂರ್ಯ ಮೀನಾ ಇಬ್ರು ಗಂಡ ಹೆಂಡ್ತಿರ್ತಾನೆ, ಅವ್ರು ಇಷ್ಟು ದಿನ ಹಾಲ್ನಲ್ಲಿ ಮಲ್ಕೋತಿರ್ಲಿಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅವ್ರುಗಳ ಥರ ಅಲ್ಲ ಮನೋಜ, ಅವನಿಗೆ ಬರೋ ಹೆಂಡ್ತಿನ ನಾನು ದೊಡ್ಡ ಮನೆತನದಿಂದನೇ ತಗೊಂಡ್ ಬರ್ತೀನಿ ಅಂತಾಳೆ ಶಾಂತಿ. ಮನೋಜ್ ಹಾಲ್ನಲ್ಲಿ ಇರಲ್ಲ ಅಂತ ಹೇಳ್ತಿರೋವಾಗ, ಶಾಂತಿ, ಮೊದ್ಲು ಅವ್ನಿಗೆ ಡೈವರ್ಸ್ ಸಿಗ್ಲಿ, ಆಮೇಲೆ ಅವ್ನಿಗೆ ಹುಡುಗಿ ನೋಡೋಣ, ಅದಾದ್ಮೇಲೆ ತಾನೇ ಮದ್ವೆ ಆಗೋದು. ಇದೆಲ್ಲ ಯಾವಾಗ ನಡೆಯುತ್ತೆ ಅಂತ ನಿನ್ಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅವ್ರು ಹಾಗಂತಿರೋವಾಗ ಇದೆಲ್ಲ ನಡೆಯುತ್ತೆ ರೀ, ನಾನು ಅವನನ್ನ ಸುಮ್ಮನೆ ಬಿಟ್ಬಿಡಲ್ಲ ಅಂತಾಳೆ ಶಾಂತಿ. ಹಾಗೇನಾದ್ರೂ ನಡೆದ್ರೆ ನಾನೇ ರೂಮ್ ಕಟ್ಟಿಸ್ತೀನಿ, ಅದುವರೆಗೂ ಸೂರ್ಯ ಮೀನಾ ಇಬ್ರು ರೂಮ್ನಲ್ಲಿ ಮಲಗಲಿ ಅಂತಾರೆ. ಅಪ್ಪ ನನಗೂ ಪ್ರೈವೇಸಿ ಬೇಡವೇನಪ್ಪ ಅಂತ ಮನೋಜ ಕೇಳ್ತಾನೆ. ಈಗ ಹಾಲ್ನಲ್ಲಿ ತಾನೇ ಯಾರೋ ಇದ್ದಾರೆ, ಇನ್ನೊಬ್ಬನೇ ತಾನೇ ಮಲ್ಕೊಳ್ಳೋದು, ಅದು ಪ್ರೈವೇಸಿ ತಾನೇ ಅಂತಾರೆ ರಂಗನಾಥ್ ಅವರು. ಅಪ್ಪ ಅವನು ಒಪ್ಕೊಳ್ತಿಲ್ವಲ್ಲಪ್ಪ, ನನ್ನ ರೂಮ್ನಲ್ಲೇ ಸೂರ್ಯ ಮತ್ತೆ ಅದಕ್ಕೆ ಮಲ್ಕೊಳ್ಳಿ, ನಾನೇ ಹೊರಗಡೆ ಮಲ್ಕೋತೀನಿ ಅಂತಾನೆ ರವಿ. ಆಗ ಮನೋಜ, ಸೂಪರ್ ಕಣೋ, ನಿಂದ ರೂಮ್ನೇ ಕೊಟ್ಬಿಡು ಅಂತಾನೆ. ಸ್ವಲ್ಪ ಸುಮ್ಮನಿರೋ ರವಿ, ಶ್ರುತಿ ಏನೋ ಕೋಪ್ತಲ್ಲಿ ಹೋಗಿದ್ದಾಳೆ, ಇವತ್ತೋ ನಾಳೆನೋ ಮನೆಗೆ ಬರ್ತಾಳೆ, ಅವಾಗ ಬೇಕಾದ್ರೂ ಅವಳು ಮನೆಗೆ ಬರ್ಬೋದು, ನೀನು ಆ ರೂಮ್ನಲ್ಲೇ ಇರು ಅಂತ ರಂಗನಾಥ್ ಅವರು ಹೇಳ್ತಾರೆ. ನಾನು ಕೂಡ ಮನೋಜ್ ರೂಮ್ನಲ್ಲೇ ಇರ್ತೀನಪ್ಪ ಅಂತ ರವಿ ಕೇಳ್ತಾನೆ. ಅದೆಲ್ಲ ನಿನ್ನಿಷ್ಟ ಅಂತ ರಂಗನಾಥ್ ಅವರು ಹೇಳ್ತಾರೆ. ನಾನಂತೂ ರೂಮ್ ಬಿಟ್ಕೊಡಲ್ಲ, ನಾವು ಒಬ್ಬನೇ ಇರಬೇಕು ಅಂತ ಮನೋಜ ಹೇಳ್ತಾನೆ. ಒಬ್ಬನೇ ಅಲ್ವೇನೆ ಇರೋದು, ಅದಕ್ಕೆ ಹೇಳ್ತಿರೋದು ಹಾಲ್ನಲ್ಲಿ ಬಂದು ಮಲ್ಕೋ ಅಂತ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಮಾವ ನಮ್ಮಿಂದ ಯಾರಿಗೂ ಜಗಳ ಆಗೋದು ಬೇಡ, ನಾವ್ ಇಲ್ಲೇ ಹಾಲ್ನಲ್ಲಿ ಮಲ್ಕೋತೀವಿ ಅಂತ ಮೀನಾ ಹೇಳ್ತಾಳೆ. ಹೌದಪ್ಪ, ಇವನೇನಾದ್ರೂ ನಮ್ಗೆ ರೂಮ್ ಬಿಟ್ಬಿಟ್ರೆ ಸುಮ್ಮನೆ ಅಳ್ತಿರ್ತಾನೆ, ಅವ್ನು ಅಳೋದು ಬೇಡ ಏನು ಬೇಡ, ನಾವ್ ಇಲ್ಲೇ ಮಲ್ಕೋತೀವಿ ಅಂತಾನೆ ಸೂರ್ಯ. ನಾವ್ ಇನ್ನೊಂದು ರೂಮ್ ಕಟ್ಸ್ತೀವಿ ಅಂತ ನಮಗ್ ನಂಬಿಕೆ ಇದೆಯಪ್ಪ, ನಾವ್ ಆಗ್ಲೇ ಮಲ್ಕೋತೀವಿ ಬಿಡಿ ರೂಮಲ್ಲಿ ಅಂತಾನೆ. ಆಗ ರಂಗನಾಥ್ ಅವರು, ನೀವಿಬ್ರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ನಿಮ್ ಬಗ್ಗೆ ನೀವು ಯೋಚನೆನೇ ಮಾಡಲ್ಲ, ಒಳ್ಳೆಯವ್ರಾಗಿರ್ಬೇಕು, ಆದ್ರೆ ಇಷ್ಟೊಂದೆಲ್ಲ ಒಳ್ಳೆಯವ್ರಾಗಬಾರ್ದು ಅಂತಾರೆ. ಅದಕ್ಕಲ್ಲ ಮಾವ, ಇವರು ರೂಮ್ನೇನಾದ್ರೂ ಬಿಟ್ಟು ಹೊರಗಡೆ ಬಂದ್ರೆ ಅತ್ತೆ ತುಂಬಾನೇ ಬೇಜಾರು ಮಾಡ್ಕೋತಾರೆ, ಅವ್ರೇನಕ್ಕೆ ಕಷ್ಟಪಡ್ಬೇಕು, ಅದಕ್ಕೆ ಹೇಳ್ತಿರೋದು ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಹೌದಪ್ಪ, ಇವನೇನಾದ್ರೂ ರೂಮ್ ಬಿಟ್ಕೊಟ್ರೆ ಅದೇ ಚಿಂತೆನಲ್ಲಿ ಸಕ್ಕರೆಗೆ ಆರೋಗ್ಯ ಹಾಳಾಗುತ್ತೆ, ಅದೆಲ್ಲ ಏನಕ್ಕೆ ಬೇಕು ಅಂತಾನೆ ಸೂರ್ಯ.
ಆಗ ರಂಗನಾಥ್ ಅವರು ಅವಳ ಆರೋಗ್ಯಕ್ಕೆ ಏನೋ ಆಗುತ್ತೆ, ನೀವಿಬ್ರು ಬಾಳಿ ಬದುಕಬೇಕಾದವರು, ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಕೊಂಡೆ ನಾನು ಈ ಥರ ಹೇಳ್ತಿರೋದು, ನೀವಿಬ್ರು ಮನೋಜ್ ರೂಮಲ್ಲೇ ಇರಿ ಅಂತ ಹೇಳ್ತಾರೆ. ಅಪ್ಪ ಈಗೇನಪ್ಪ, ಅವ್ರಿಗೆ ಅವಶ್ಯಕತೆ ಇದ್ರೆ ರೂಮಲ್ಲಿ ಇರಲಿ, ಇಲ್ಲ ಅಂದರೆ ಆಚೆನೆ ಬಿತ್ಕೊಳ್ಳಿ ಬಿಡಿ ಅಂತಾನೆ ಮನೋಜ. ನಿನ್ಗೇನಾದರೂ ಬುದ್ಧಿಗಿದ್ದಿ ಇದೇನೋ, ಓದ್ಕೊಂಡಿದ್ದೀನಿ ಅಂತೀಯ, ಅದೇನು ಅಂತ ಮಾತಾಡ್ತೀಯೋ, ನೀನು ಮಾತಾಡ್ತಿರೋ ಮಾತನ್ನ ಯೋಚನೆ ಮಾಡಿ ಮಾತಾಡು, ನೀನು ಹೊರಗಡೆನೇ ಇರಬೇಕು ಅಷ್ಟೇನೆ ಅಂತ ರಂಗನಾಥ್ ಅವರು ವಾರ್ನಿಂಗ್ ಕೊಡ್ತಾರೆ. ಆಗ ಮನೋಜ ಏನಮ್ಮ ಅಂತಾನೆ. ಸೂರ್ಯ, ನಿಮ್ಮಿಬ್ರಿಗೂ ನನ್ನ ಮೇಲೆ ಮರ್ಯಾದೆ ಇದೆಯಾ ಇಲ್ವಾ, ನಾನು ಹೇಳೋದನ್ನ ಕೇಳ್ತೀರಾ ಇಲ್ವಾ ಅಂತಾರೆ. ಅಪ್ಪ ಏನಪ್ಪ ಈ ರೀತಿ ಎಲ್ಲ ಹೇಳ್ತಿದ್ಯಾ, ನೀವು ಹೇಳಿದ್ದನ್ನ ನಾವು ಯಾವಾಗಪ್ಪ ಕೇಳಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಏನು ಹೇಳ್ತಿರೋ ಅದಕ್ಕೆ ನಾವು ಮರ್ಯಾದೆ ಕೊಡ್ತೀವಿ ಮಾವ ಅಂತ ಮೀನಾ ಹೇಳ್ತಾಳೆ. ಹಾಗಾದ್ರೆ ನಾನು ಹೇಳ್ದ ಕೇಳಿ, ಇಬ್ರು ರೂಮ್ನಲ್ಲಿ ಮಲಗ್ತೀರಾ, ಮನೋಜ ಹೊರಗಡೆ ಮಲಗ್ತಾನೆ ಅಂತಾರೆ. ನಾನು ಈಗಾಗಲೇ ನಿರ್ಧಾರ ಮಾಡಾಯ್ತು, ನಾನು ಹೇಳೋದನ್ನ ಕೇಳಿ ಅಷ್ಟೇನೆ ಅಂತಾರೆ ರಂಗನಾಥ್ ಅವರು. ಸೂರ್ಯ ಮೀನಾ ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ. ಆಗ ಶಾಂತಿ ದೂರ ಉಟ್ಕೊಂಡು ಅವ್ರನ್ನೇ ನೋಡ್ತಾ ಇರ್ತಾಳೆ. ಸರಿನಪ್ಪ ಅಂತ ಸೂರ್ಯ ಮೀನಾ ಇಬ್ರು ಹೇಳ್ತಾರೆ. ಆಗ ಶಾಂತಿ ಬಂದು ಮೀನಾ ಹತ್ರ, ಈಗ ನಿಂಗೆ ಸಂತೋಷ ಆಯ್ತೇನೆ, ಮನೆಗೆ ಬಂದಿರೋ ಇಬ್ರು ಸಸ್ಯನ ಓಡಿಸ್ಬಿಟ್ಟೆ, ನನ್ನ ಮಗುನ ಹಾಲಿಗೆ ತಂದು ಬಿಸಾಕ್ತಿದೀಯಾ, ಒಳ್ಳೆ ಕಾಲ್ಗುಣ ಕಣೆ ನಿಂದು, ಇನ್ನು ಯಾರ್ಯಾರನ್ನ ಓಡಿಸ್ಬೇಕು ಅನ್ಕೊಂಡಿದ್ಯಾ ಅಂತಾಳೆ. ಯಾರ್ಯಾರನ್ನ ಯಾಕೆ ಓಡಿಸ್ಬೇಕು, ನಿಮ್ಮನ್ನೇ ಓಡಿಸ್ಬೇಕು ಅಂತಾನೆ ಸೂರ್ಯ. ಏನು ಹೇಳ್ತಿದ್ಯಾ ಅಂತ ಶಾಂತಿ ಹೇಳ್ತಾಳೆ. ರೀ ನೀವು ಸುಮ್ಮನಿರಕ್ಕಾಗಲ್ವಾ ಅಂತ ಮೀನಾ ಹೇಳ್ತಾಳೆ. ಮತ್ತಿನ್ನೇನು ಮೀನಾ, ಅಮ್ಮ ಫ್ರಾಡು ನೋಡು, ಇವನನ್ನೇ ಏಮಾರಿಸ್ಬಿಟ್ಟು ಹೊಟ್ಟೋದ್ಲು. ಈ ವಿಷಯದಲ್ಲಿ ಆ ಹೋಟೆಲ್ ಹುಡುಗಿ ಹುಚ್ಚಿ ಥರ ಆಡ್ತಿದ್ದಾಳೆ, ಈ ವಿಷಯದಲ್ಲಿ ಅಪ್ಪ ನಿರ್ಧಾರ ತಗೊಂಡಿದ್ದಾರೆ, ಅವ್ರು ಮಾತ್ರ ಬಂದು ನಮ್ಮ ಮೇಲೆ ಕೋಪ ಮಾಡ್ಕೋತಿದಾರಲ್ಲ, ಇದೆಲ್ಲ ಸರಿನಾ ಅಂತಾನೆ. ಬಿಡ್ರಿ, ನನ್ಗೇನು ಇವ್ರು ಬೈಯೋದೇನು ಹೊಸ್ತಾ ಅಂತಾಳೆ ಮೀನಾ. ಮಾತಾಡಿ ಈಗೆಲ್ಲ ನಿಮ್ಮ ಟೈಮ್ ಚೆನ್ನಾಗಿದೆ, ನನ್ನ ಟೈಮ್ ಚೆನ್ನಾಗಿಲ್ಲ ಅಷ್ಟೇ, ನನ್ನ ಟೈಮ್ ಚೆನ್ನಾಗಾಗ್ಲಿ, ಆಗ ನಿಮ್ಮನ್ನ ನೋಡ್ಕೋತೀನಿ ಅಂತಾಳೆ ಶಾಂತಿ. ಆಗ ಮನೋಜ, ಅಮ್ಮ ನಾನು ಇನ್ಮೇಲೆ ಹೊರಗಡೆನೆ ಮಲ್ಕೋಬೇಕಾ ಅಂತಾನೆ. ಬೇರೆ ಇನ್ನೇನೋ ದಾರಿ ಇದೆ, ಅವ್ರು ಹೇಳ್ಬಿಟ್ಟು ಹೊಟ್ಟೋದ್ರಲ್ಲ, ಅವ್ರು ಹೇಳಕ್ಕೆ ಕೇಳಿದ್ರೆ ತಾನೇ ಆಗೋದು, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ, ಎಲ್ಲ ನಿನ್ನ ಮದುವೆ ಆಗೋವರೆಗೂ ಮಾತ್ರ ಅಂತಾಳೆ ಶಾಂತಿ. ದೇವಾಗಮ ಆಗುತ್ತೆ ಅಂತ ಮನೋಜ ಕೇಳ್ತಾನೆ. ಅದು ಕಷ್ಟನೇ ಅಂತ ಸೂರ್ಯ ಹೇಳ್ತಾನೆ. ಅಂತ ಶಾಂತಿ ಮನೋಜ ಇಬ್ರು ಬಾಯ್ ಬಿಟ್ಕೊಂಡು ನೋಡ್ತಿರುವಾಗ, ಏನ್ರಿ ಏನು ಅಂತ ಮಾತಾಡ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ನಾನು ನಿನಗೆ ಮದುವೆ ಮಾಡೇ ಮಾಡ್ತೀನಿ ಕಣೋ, ನೀನೇನು ಚಿಂತೆ ಮಾಡಬೇಡ ಅಂತ ಶಾಂತಿ ಹೇಳ್ತಾಳೆ. ಏನ್ರಿ ಇದು ಮಾವ ಇದ್ಕಿದ್ದಂಗೆ ಈ ಥರ ನಿರ್ಧಾರ ತೊಗೊಂಡ್ಬಿಟ್ರಲ್ಲ ಅಂತ ಮೀನಾ ಹೇಳ್ತಾಳೆ. ಮೀನಾ, ಅಪ್ಪ ನಮ್ಮ ಮೇಲಿನ ಅಕ್ರೆಯಿಂದ ಈ ರೀತಿ ಮಾಡಿದ್ದಾರೆ, ಅವ್ರ ನಿರ್ಧಾರಕ್ಕೆ ನಾವು ಗೌರವ ಕೊಡಬೇಕು ತಾನೇ, ಏನೂ ಆಗಲ್ಲ ಬಿಡು, ನಾವು ಇಷ್ಟು ದಿನ ಹಾಲಲ್ಲಿದ್ದೇವಲ್ವಾ, ರೂಮ್ಗೆ ಹೊಟ್ಟೋಗ್ಬಿಡೋಣ ಅಂತಾನೆ ಸೂರ್ಯ. ಅವ್ರ ಮಂಚ ಎಲ್ಲ ನಮಗೆ ಬೇಡ, ನಮ್ಮ ಮಂಚನೇ ತೊಗೊಂಡೋಗಿ ರೂಮಿಗೆ ಹಾಕೊಳ್ಳೋಣ, ಹೊಸ ಬೆಡ್ನೇ ತಗೊಂಡ್ ಬರೋಣ ಸರಿನಾ ಅಂತ ಅವರಿಬ್ರು ಆಟ ಆಡ್ತಿರುವಾಗ ಮನೋಜ ಅವರಿಬ್ರನ್ನ ನೋಡಿ ಹುರ್ಕೋತಾ ಇರ್ತಾನೆ. ಈ ಕಡೆ ಶ್ರುತಿ ಹೋಟೆಲ್ಗೆ ರೋಹಿಣಿ ಬರ್ತಾಳೆ. ಶ್ರುತಿ ಅಂತ ಹೇಳ್ತಿರುವಾಗ ಬನ್ನಿ ರೋಹಿಣಿ ಅಂತಾಳೆ ಶ್ರುತಿ. ಹೇಗಿದೆಯಾ ಶ್ರುತಿ ಅಂತ ರೋಹಿಣಿ ಕೇಳ್ತಾಳೆ. ಐ ಆಮ್ ಗುಡ್ ಹ್ಯಾಪಿ ಅಂತ ಶ್ರುತಿ ಹೇಳ್ತಿರುವಾಗ, ಯಾಕೆ ಸುಳ್ಳು ಹೇಳ್ತಿದ್ಯಾ ಶ್ರುತಿ, ನಿಮ್ಮಿಬ್ರು ಜೀವನ ಹ್ಯಾಪಿಯಾಗೇ ಇಲ್ಲ ಅಂತ ಹೇಳ್ತಾಳೆ. ನಿನ್ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಹ್ಯಾಪಿಯಾಗೇ ಇದ್ದೀನಿ, ರೆಸ್ಟೋರೆಂಟ್ ಒಳ್ಳೆ ರನ್ನಿಂಗಲ್ಲಿದೆ, ಯಾವುದ್ರಲ್ಲಿ ಸಂತೋಷ ಆಗುತ್ತೆ ಅನ್ನೋದನ್ನ ನಾವು ಮಾತ್ರ ಡಿಸೈಡ್ ಮಾಡಬೇಕು, ಬೇರೆಯವರು ಡಿಸೈಡ್ ಮಾಡೋದಲ್ಲ ಅಂತಾಳೆ ಶ್ರುತಿ. ರವಿ ಜೊತೆಗಿನ ಸಂಬಂಧದಲ್ಲಿ ನಿನಗೆ ಇಶ್ಯೂ ಇರೋದು ನಿಜ ಅಲ್ವಾ ಅಂತಾಳೆ. ಸೊ ವಾಟ್, ಪ್ರಾಬ್ಲಮ್ ಎಲ್ರಿಗೂ ಇರುತ್ತೆ, ಸೂರ್ಯನ್ಗೆ ಎದುರಾಗಿ ಮೋಡ ಮುಚ್ಕೊಂಡಿರುತ್ತೆ ಅಷ್ಟೇ, ಮೋಡ ತಾನಾಗೆ ಸರಿದ ಮೇಲೆ ಸನ್ಶೈನ್ ತಾನಾಗೆ ಬರುತ್ತೆ ಅಂತ ಶ್ರುತಿ ಹೇಳ್ತಿರುವಾಗ, ಹಾಗೇನೆ ನಾನು ಇರಬೇಕು ಅಂದ್ಕೊಂಡೆ, ನಾನು ಮನೋಜ್ ಮತ್ತೆ ಸೇರ್ತೀವಿ ಅಂತ ನಂಬ್ಕೊಂಡಿದ್ದೀನಿ ಅಂತಾಳೆ. ರೋಹಿಣಿಯಾಗಂತಿರುವಾಗ ಗುಡ್ ಲಕ್ ಅಂತಾಳೆ ಶ್ರುತಿ. ನಿನ್ಗೆ ನನ್ನ ಮೇಲೇನಾದ್ರೂ ಕೋಪ ಇದೆಯಾ ಅಂತ ರೋಹಿಣಿ ಕೇಳ್ತಾಳೆ. ನಾನೇನಕ್ಕೆ ಕೋಪ ಮಾಡ್ಕೊಳ್ಳಿ, ನೀವೇನು ನನಗೆ ಚೀಟ್ ಮಾಡಿದ್ದೀರಾ, ನೀವು ಮಾಡಿರೋದು ತಪ್ಪಾ ರೈಟಾ ಅಂತ ನಾನು ಜಡ್ಜ್ ಮಾಡಲ್ಲ, ಇಟ್ಸ್ ಯುವರ್ ಲೈಫ್, ನಿಮ್ಗೇನು ಸರಿ ಅನ್ಸುತ್ತೋ ಅದನ್ನ ನೀವು ಮಾಡಿದ್ದೀರಾ ಹಾಗಂತ ಶ್ರುತಿ ಹೇಳ್ತಿರೋವಾಗ, ನಾನೀಗ ಒಬ್ಳೆ ಓಡಾಡ್ತಿದ್ದೀನಿ ಶ್ರುತಿ, ನನಗೆ ಯಾರ ಸಪೋರ್ಟು ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಬೇರೆಯವ್ರ ಸಪೋರ್ಟ್ನ ನಂಬ್ಕೊಂಡಿದ್ರೆ ಜೀವನದಲ್ಲಿ ಯಾವ ಸಾಧನೆನೂ ಮಾಡೋಕ್ಕಾಗಲ್ಲ, ನಮ್ಮ ಸಮಸ್ಯೆ ಏನಿದ್ರು ನಾವೇ ನೋಡ್ಕೋಬೇಕು ಅಂತ ಶ್ರುತಿ ಹೇಳ್ತಾಳೆ. ಆಗಲ್ಲಿಗೆ ಮೀನಾ ಬರ್ತಾಳೆ. ಬನ್ನಿ ಮೀನಾ ಬರಿ ಅಂತ ಶ್ರುತಿ ಹೇಳ್ತಿರೋವಾಗ, ಹೇಗಿದ್ದೀರಾ ಮೀನಾ ಅಂತ ರೋಹಿಣಿ ಕೇಳ್ತಾಳೆ. ಆಗ ಮೀನಾ, ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ನಿನ್ಗೆ ಇಷ್ಟ ಆಗೋಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ತಾನೇ ನಿನ್ಗೆ ಸಂತೋಷ ಆಗೋದು ಅಂತಾಳೆ. ನಾನು ಏನಕ್ಕೆ ಮೀನಾ ಅವರೇ ಆ ರೀತಿ ಎಲ್ಲ ಅನ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ. ಮತ್ತೆ ಇನ್ನೇನಕ್ಕೆ ಸುಲ್ ಕಂಪ್ಲೇಂಟ್ ಕೊಟ್ಟು ನನ್ನ ಗಂಡನ ಜೈಲಿಗೆ ಹಾಕ್ಸಕ್ ನೋಡ್ದೆ ಅಂತಾಳೆ ಮೀನಾ. ಅದು ನಿನ್ ಫ್ರೆಂಡ್ಸ್ ಎಲ್ಲ ನನ್ಗೆ ಹೊಡೆದ್ರಲ್ಲ, ಆ ಕೋಪದಲ್ಲಿ ಸ್ವಲ್ಪ ಅವಸರ ಪಟ್ಬಿಟ್ಟೆ ಅಂತಾಳೆ ರೋಹಿಣಿ. ಸಾರಿ ಮೀನಾ ಅವರೇ ಅಂತಿರೋವಾಗ, ನೀನ್ ಕೇಳ್ತಿರೋ ಕ್ಷಮೆನಲ್ಲಿ ಎಷ್ಟು ನಿಜ ಇದೆ ಅಂತ ನಿನ್ಗೆ ಗೊತ್ತು, ಈಗ ಏನಕ್ಕೆ ನೀನು ಶ್ರುತಿ ಜೊತೆ ಮಾತಾಡಕ್ ಬಂದಿದೀಯಾ ಅಂತಾಳೆ ಮೀನಾ. ಆಕ್ಚುಲ್ ಆಗಿ ನಿಮ್ಮ ಹತ್ರ ಹೆಲ್ಪ್ ಕೇಳೋಣ ಅಂತ ನಾನು ಇಲ್ಲಿಗೆ ಬಂದೆ, ನಾನು ಫೋನ್ ಮಾಡಿದ್ರೆ ನೀವಿಬ್ರು ತೆಗಿಯಲ್ಲ, ಶ್ರುತಿಗೆ ಹೇಳಿ ನಿಮ್ಮ ಜೊತೆ ಮಾತಾಡೋಣ ಅನ್ಕೊಂಡು ಬಂದೆ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ, ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಿತ್ತು ಅಂತ ಕೇಳ್ತಾಳೆ. ಏನು ಸಹಾಯನಾ ನಿನಗ ಅಂತ ಮೀನಾ ಕೇಳ್ತಾಳೆ. ಹೇಳೋದನ್ನ ಸ್ವಲ್ಪ ಅಂತ ರೋಹಿಣಿ ಹೇಳ್ತಿರುವಾಗ, ಅಮ್ಮ ತಾಯಿ ನಿನಗೆ ಹೆಲ್ಪ್ ಮಾಡೋದು ಒಂದೇ, ಹಾಗೆ ಹಾಲಿರಿಯೋದು ಒಂದೇ, ನಿನಗೆ ಹೆಲ್ಪ್ ಮಾಡಿದವ್ರಿಗೆ ಒಳ್ಳೆ ಬಹುಮಾನನೇ ಕೊಡ್ತೀಯಾ ನೀನು. ಮೀನಾ ಹಾಗಂತಿರೋವಾಗ, ಪ್ಲೀಸ್ ಮೀನಾ ಅವರೇ ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ಕ್ರಿಷ್ಗೆ ಆರೋಗ್ಯ ಸರಿ ಇಲ್ಲ, ಅವ್ನಿಗೆ ಹೈ ಫೀವರ್ ಆಗಿದೆ, ಡಾಕ್ಟ್ರಿಗೆ ತೋರಿಸಿ ಮೆಡಿಸನ್ ಎಲ್ಲ ಕೊಟ್ಟಾಯ್ತು, ಆದರೂ ಅವನಿಗೆ ಫೀವರ್ ಕಡಿಮೆನೇ ಆಗ್ತಿಲ್ಲ, ಯಾಕೆ ಕಡಿಮೆ ಆಗಲಿಲ್ಲ ಅಂತ ಮೀನಾ ಕೇಳ್ತಾಳೆ. ಗೊತ್ತಾಗ್ತಿಲ್ಲ ಮೀನಾ ಅವರೇ, ನಿಮ್ಮ ಹೆಸರು ಸೂರ್ಯ ಅವ್ರ ಹೆಸರನ್ನ ಅವನು ಕನ್ವರ್ಸ್ತಾನೆ ಇದ್ದಾನೆ, ನಿಮ್ಮನ್ನ ನೋಡಬೇಕು ಅಂತ ಅವನು ಆಸೆ ಪಡ್ತಾನೆ ಇದ್ದಾನೆ, ನಿಮ್ಮನ್ನ ನೋಡಿದ್ರೆ ಅವ್ನ ಜ್ವರ ಕಡಿಮೆ ಆಗ್ಬೋದು ಅಂತ ನಮ್ಮಮ್ಮ ಹೇಳಿದ್ರು. ಅವಳು ಹಾಗಂತಿರುವಾಗ ಶ್ರುತಿ, ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ರೆ ಜ್ವರ ಕಡಿಮೆ ಆಗ್ಬೋದು ಅಂತಾಳೆ. ಶ್ರುತಿ, ಅವನು ಇವ್ರ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾನೆ, ಇವ್ರನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದಾನೆ, ಅದಕ್ಕೆ ಅವನಿಗೆ ಫೀವರೇ ಕಡಿಮೆ ಆಗಲಿಲ್ಲ. ಮೀನಾ ಅವರೇ ಪ್ಲೀಸ್
ಕೃಷ್ಣ ನೋಡಿ ಸ್ವಲ್ಪ ಅವನ ಜೊತೆ ಮಾತಾಡಿ ಆಗ್ಲಾದ್ರೂ ಅವ್ನ ಫೀವರ್ ಕಡಿಮೆ ಆಗ್ಬೋದು ಅಂತಾಳೆ ರೋಹಿಣಿ. ಪ್ಲೀಸ್ ಮೀನಾ ಅವರೇ, ನನ್ಗೋಸ್ಕರ ಬೇಡ, ನನ್ನ ಮಗನಿಗೋಸ್ಕರ ಅಂತಾಳೆ ರೋಹಿಣಿ. ಆಗ ಮೀನಾ ನಿಜವಾಗ್ಲೂ ಹೇಳ್ತಿದ್ಯಾ ಅಥವಾ ಕೃಷ್ಣ ಮಧ್ಯದಲ್ಲಿ ಇಟ್ಕೊಂಡು ಆಟ ಆಡ್ತಿದ್ಯಾ ಅಂತಾಳೆ. ನನ್ನನ್ನು ನಂಬಿ ಮೀನಾ ಅವರೇ, ನನ್ನ ಮಗನ ವಿಷಯದಲ್ಲಿ ನಾನು ಯಾಕೆ ಆಟ ಆಡಲಿ, ಅವ್ನಿಗೇನು ಆಗಬಾರ್ದು ಅಂತ ನಾನು ನಿಮ್ಮನ್ನ ಇಷ್ಟು ಕೇಳ್ಕೊತಿರೋದು. ಪ್ಲೀಸ್ ಮೀನಾ ಅವರೇ ಅಂತಾಳೆ. ನಾನು ನಮ್ಮ ಮನೆ ಲೊಕೇಶನ್ನ ನಿಮ್ಮ ನಂಬರ್ ಕಳಿಸ್ತೀನಿ. ನೀವು ಸೂರ್ಯ ಅವರಿಬ್ಬರು ಕ್ರಿಶ್ ಜೊತೆ ಮಾತಾಡ್ಬಿಡಿ, ಆಗ್ಲಾದ್ರೂ ಒಂದು ಜ್ವರ ಕಡಿಮೆ ಆಗುತ್ತೆ. ಕ್ರಿಶ್ಗೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ, ಬರ್ತೀನಿ ಶ್ರುತಿ ಅಂತೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಆಗ ಶ್ರುತಿ ಏನು ಮೀನಾ ಮರಿ, ಇವಳು ಈ ಥರ ಹೇಳ್ಬಿಟ್ಟು ಹೋಗ್ತಿದ್ದಾಳೆ, ಈಗ ಏನು ಮಾಡ್ತಿದ್ದ ಅಂತ ಕೇಳ್ತಾಳೆ. ಇವಳ ಮೇಲೆ ನಮ್ಗೆ ಕೋಪ ಇರೋದೇನೋ ನಿಜ, ಆದರೆ ಕ್ರಿಶ್ಗೆ ಹುಷಾರಿಲ್ಲ ಅಂತ ಹೇಳ್ತಿದಾರಲ್ಲ, ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾಳೆ ಮೀನಾ. ಕ್ರಿಶ್ಗೆ ನಿಮ್ಮ ಮೇಲೆ ತುಂಬಾನೇ ಅಫೆಕ್ಷನ್ ಇದೆ, ಅವನನ್ನ ಹೋಗಿ ನೋಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇದು ನನ್ನ ಡಿಸಿಷನ್ ಅಷ್ಟೇನೆ, ಇದ್ರ ನಿರ್ಧಾರನ ನೀವೇ ತಗೋಬೇಕು ಅಂತಾಳೆ. ಇದ್ರಲ್ಲಿ ನಾನು ಯಾವ ನಿರ್ಧಾರನೂ ತಗೊಳಕ್ಕಾಗಲ್ಲ ಶ್ರುತಿ, ಅವರೇ ಈ ನಿರ್ಧಾರನ ತಗೋಬೇಕು. ಮಾವನ ಹತ್ರ ಕೇಳಬೇಕು, ಅತ್ತೆ ಹತ್ರನೂ ಕೇಳಬೇಕು, ಅವ್ರು ಏನು ಹೇಳ್ತಾರೋ ಆಮೇಲೆ ನೋಡೋಣ ಅಂತಾಳೆ. ಈ ಕಡೆ ಕಸ್ತೂರಿ ಅವ್ರ ಮನೆಗೆ ಶಾಂತಿ ಬರ್ತಾಳೆ. ಅವಳು ಬೀಗ ತೆಗಿತಿರೋವಾಗ ಏನು ಮಾಸ್ಟರ್ ಕೀ ನಿಮ್ಮ ಹತ್ರನೇ ಇದೆಯಾ ಅಂತ ಕೇಳ್ತಾಳೆ ವಿಶಾಲು. ಅವರಿಬ್ರು ಅದೇನೋ ಅವಾರ್ಡ್ ತಗೊಳಕ್ಕೆ ಹೊರಗಡೆ ಹೋಗಿದ್ದಾರೆ, ಅದರಿಂದ ಕೀ ನನ್ನ ಹತ್ರನೇ ಇದೆ, ಬನ್ನಿ ಒಳಗೋಗಿ ಮಾತಾಡೋಣ ಅಂತಾಳೆ. ಹೇಳಿ ಮಾಸ್ಟರ್ ಏನು ವಿಷಯ ಅಂತ ವಿಶಾಲು ಕೇಳ್ತಿರೋವಾಗ, ನನ್ನ ಮಗ ಮನೋಜ್ ವಿಚಾರದಲ್ಲಿ ಬರ್ತಾ ಬರ್ತಾ ತುಂಬಾನೇ ಮೋಸಗಳಾಗ್ತಿವೆ. ಅವಳು ಹಾಗಂತಿರೋವಾಗ ಅಂಥದ್ದೇನಾಯ್ತು ಮಾಸ್ಟರ್ ಅಂತ ವಿಶಾಲು ಕೇಳ್ತಾಳೆ. ಅವಳಿಗೂ ಮನೋಜ್ಗೂ ಅಂತ ಒಂದು ರೂಮ್ ಕೊಟ್ಟಿದ್ವಿ, ಅದಕ್ಕೆ ಅವ್ರ ಅಪ್ಪ ಅವನೊಬ್ಬನೇ ತಾನೇ ಇರೋದು, ಅವ್ನಿಗೆ ಯಾಕೆ ಒಂದು ರೂಮು, ಸೂರ್ಯ ಮೀನಾ ಇಬ್ರು ಹಾಲ್ನಲ್ಲಿ ಮಲ್ಕೋತಿದ್ದಾರೆ, ಹಾಗಂತ ಹೇಳಿ ಅವರಿಬ್ರಿಗೆ ಮನೋಜ್ ರೂಮ್ನ ಕೊಡಿಸ್ಬಿಟ್ರು ಅಂತಾಳೆ. ಈಗ ಅವನನ್ನ ಹಾಲ್ನಲ್ಲಿ ತಳ್ಬಿಟ್ಟಿದ್ದಾರೆ. ಪಾಪ ಓದ್ಕೊಂಡಿರೋನು ನನ್ನ ಮಗ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅವನನ್ನ ಹೋಗಿ ಹಾಲ್ನಲ್ಲಿ ಮಲ್ಕೋ ಅಂತ ಹೇಳ್ತಿದ್ದಾರೆ. ಅವ್ನಿಗೆ ಹೇಗಾಗಿರ್ಬೇಡ, ಅವ್ನ ಮುಖನೇ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಶಾಂತಿ ಹಾಗಂತಿರೋವಾಗ ಚಿಂತೆ ಮಾಡಬೇಡಿ ಮಾಸ್ಟರ್, ಆದಷ್ಟು ಬೇಗ ಎಲ್ಲ ಬದಲಾಗುತ್ತೆ ಅಂತಾಳೆ ವಿಶಾಲು. ಇವನ್ಗೆ ಮೊದಲು ಒಂದು ಮದುವೆ ಮಾಡಬೇಕು, ಒಬ್ಬನೇ ಇದ್ದಾನೆ ಅಂತ ತಾನೆ ಅವ್ರ ಆ ರೀತಿ ನಿರ್ಧಾರ ತಗೊಂಡಿದ್ದು, ಎಲ್ಲಾದ್ರೂ ಒಂದು ಹುಡುಗಿ ನೋಡ್ಬೇಕಲ್ಲ ಅಂತಾಳೆ ಶಾಂತಿ. ಅದಕ್ಕೇನಂತೆ ಮಾಸ್ಟರ್, ಧಾರಾಳವಾಗಿ ಹುಡುಗಿ ನೋಡಿ ಮದುವೆ ಮಾಡ್ಬೋದು, ಎಂತ ಹುಡುಗಿ ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ವಿಶಾಲು ಕೇಳ್ತಾಳೆ. ಹುಡುಗಿಗೆ ಒಳ್ಳೆ ಆಸ್ತಿ ಪಾಸ್ತಿ ಎಲ್ಲ ಇರಬೇಕು, ಒಬ್ಳೆ ಮಗಳಾಗಿರ್ಬೇಕು, ಅವಳ ಜೊತೆಗೆ ಯಾರು ಹುಟ್ಟಿರ್ಬಾರ್ದು, ಎಲ್ಲ ಸ್ವತ್ತು ಅವಳಿಗೆ ಸೇರ್ಬೇಕು ಅಂತ ಹುಡುಗಿ ಬೇಕು ಅಂತ ಶಾಂತಿ ಹೇಳ್ತಿರೋವಾಗ ವಿಶಾಲು ನಕ್ಬಿಟ್ಟು, ನೋಡೋಣ ಮಾಸ್ಟರ್, ನಿಜವಾಗ್ಲೂ ಅಂತ ಹುಡುಗಿರು ಸಿಗ್ತವೆ, ಆದ್ರೆ ಅಂತ ಯಾಕೆ ಹೇಳ್ತಿದ್ದೀರಾ ವಿಶಾಲು ಅಂತ ಶಾಂತಿ ಕೇಳ್ತಾಳೆ. ಮನೋಜ್ಗೆ ಈಗಾಗಲೇ ಮದುವೆ ಆಗಿದೆಯಲ್ಲ ಅಂತ ವಿಶಾಲು ಕೇಳ್ತಾಳೆ. ಅದಕ್ಕೇನೀಗ, ಅವನು ಒಳ್ಳೆ ಹುಡುಗ, ಅವನನ್ನ ಏಮಾರಿಸ್ಬಿಟ್ಲು ಅವಳು, ಅವಳು ಇಷ್ಟ ಆಗ್ಲಿಲ್ಲ, ಈಗ ಇನ್ನೊಂದು ಮದುವೆ ಆಗ್ತಿದ್ದಾನೆ, ಅದಕ್ಕೇನೀಗ ಅಂತಾಳೆ. ಶಾಂತಿ ಹಾಗಂತಿರೋವಾಗ ಅದಕ್ಕೇನಿಲ್ಲ ಮಾಸ್ಟರ್, ನೀವು ಹೆಣ್ಮಗುಗೆ ಆಸ್ತಿ ಪಾಸ್ತಿ ಎಲ್ಲ ಇರ್ಬೇಕು ಅಂತ ಹೇಳ್ತಿದ್ದೀರಾ, ಅದು ಒಬ್ಳೆ ಮಗಳು ಬೇರೆ ಇರ್ಬೇಕು ಅಂತಿದ್ದೀರಾ, ನೀವೇನ್ ಅನ್ಕೋತಿದ್ದೀರೋ ಅದೇ ರೀತಿ ತಾನೇ ಹೆಣ್ಣೆತ್ತೋರು ಅನ್ಕೊಳ್ಳೋದು. ವಿಶಾಲು ಹಾಗಂತಿರೋವಾಗ ಅವ್ರೇನ್ ಅನ್ಕೋಬೇಕು ವಿಶಾಲು, ನನ್ ಮಗ ತುಂಬಾನೇ ಡಿಗ್ರಿ ತಗೊಂಡಿದ್ದಾನೆ, ಸ್ವಂತವಾಗಿ ಬಿಸ್ನೆಸ್ ಬೇರೆ ಮಾಡ್ತಿದ್ದಾನೆ, ಅದಕ್ಕಿಂತ ಇನ್ನೇನ್ ಬೇಕು ಅಂತಾಳೆ ಶಾಂತಿ. ನಿಮ್ ಮಗನ ಬಗ್ಗೆ ಯಾವ ಸಮಸ್ಯೆನೂ ಇಲ್ಲ ಮಾಸ್ಟರ್, ಸೋರು ಮಿಟ್ಟು ಒಳ್ಳೆ ಸ್ಥಿತಿನಲ್ಲಿದ್ದಾರೆ, ನಿಮ್ ಚಿಕ್ಕ ಮಗನೂ ಕೂಡ ಒಳ್ಳೆ ಸ್ಥಿತಿನಲ್ಲಿದ್ದಾರೆ, ಶ್ರುತಿನೂ ಕೂಡ ಒಳ್ಳೆ ದುಡ್ಡಿರೋ ಆಸ್ತಿವಂತರು ಮಗಳೇನೆ, ಆದ್ರೆ ಅಲ್ಲಿ ಆ ಸೂರ್ಯ ಮೀನಾ ಅವ್ರದೇ ತುಂಬಾನೇ ಸಮಸ್ಯೆ ಇರೋದು. ಅವಳು ಹಾಗಂತಿರುವಾಗ ಅವರಿಬ್ರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತಾಳೆ ಶಾಂತಿ. ಇಲ್ಲಿ ಕೇಳಿ ಮಾಸ್ಟರ್, ಈಗ ನಿಮ್ಮ ಮನೆಗೆ ಹೆಣ್ಣು ಕೊಡಬೇಕು ಅಂದರೆ ನಿಮ್ಮ ಮನೆಯವ್ರನ್ನೆಲ್ಲಾನು ಖಂಡಿತ ವಿಚಾರಿಸ್ತಾರೆ, ಆಗ ನಿಮ್ಮ ಎರಡನೇ ಮಗ ಸಾಧಾರಣ ಡ್ರೈವರ್, ನಿಮ್ಮ ಸೊಸೆ ಹೂ ಕೊಟ್ಟವಳು ಅಂದರೆ ಏನಾಗ್ಬೋದು ಹಾಗಂತ ಶಾಂತಿಗೆ ಚಾಡಿ ಹೇಳ್ಕೊಡ್ತಿರೋವಾಗ ಶಾಂತಿ ಯೋಚನೆ ಮಾಡ್ತಾ ಇರ್ತಾಳೆ. ಮಾಸ್ಟರ್, ನಾನು ಕೂಡ ಹೂ ವ್ಯಾಪಾರನೇ ಮಾಡೋದು, ಆದರೆ ನಾನು ಅದನ್ನು ದೊಡ್ಡ ಲೆವೆಲ್ನಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ, ಆದರೆ ಮೀನಾ ಅದರಲ್ಲೆಲ್ಲ ದೊಡ್ಡದಾಗೇನು ಸಂಪಾದನೆ ಮಾಡಲ್ವಲ್ಲ, ನಿಮ್ಮ ಮಗನೂ ಕೂಡ ಸಂಪಾದನೆ ಮಾಡಲ್ಲ, ಇಬ್ರು ಕೂಡ ಓದ್ಕೊಂಡಿರೋರಲ್ಲ, ಮೀನಾ ಕುಟುಂಬದ ಬಗ್ಗೆ ನೀವು ದೊಡ್ಡದಾಗಿ ಹೇಳ್ಕೊಳಕ್ಕಾಗುತ್ತಾ, ಹೆಣ್ಣಿನ ಮನೆಯವರು ಅದನ್ನೆಲ್ಲ ಯೋಚನೆ ಮಾಡಿ ನೋಡ್ತಾರೆ ಅಲ್ವಾ ಮಾಸ್ಟರ್. ವಿಶಾಲು ಹಾಗಂತ ಶಾಂತಿಗೆ ಹೇಳ್ಕೊಡ್ತಿರೋವಾಗ ಶಾಂತಿ, ನನಗೆ ಇವರಿಬ್ರದೊಂದು ದೊಡ್ಡ ತಲೆನೋವು, ದೃಷ್ಟಿ ಬೊಂಬೆ ಥರ ಅವರಿಬ್ರು ಮನೆಯಲ್ಲೇ ಇದ್ದಾರೆ, ನಾನೇನು ನಿರ್ಧಾರ ಮಾಡೋಕ್ಕಾಗುತ್ತೆ ಅಂತ ಶಾಂತಿ ಹೇಳ್ತಿರೋವಾಗ ನಿರ್ಧಾರ ಮಾಡ್ಬೋದು ಮಾಸ್ಟರ್, ಮೊದಲು ಆ ಮೀನನ್ನ ಮನೆಯಿಂದ ಆಚೆ ಹಾಕ್ಬಿಡಿ ಅಂತಾಳೆ. ಆಗ ನಿಮ್ಮ ಮನೆಗೆ ಹೆಣ್ಣು ಕೊಡಕ್ಕೆ ಬರ್ತಾರಲ್ಲ, ಅವ್ರು ಕೇಳಿದಾಗ ನಿಮ್ಗೆ ಯಾವ ಸಮಸ್ಯೆನೂ ಇರಲ್ವಲ್ಲ ಅಂತಾಳೆ. ಅವಳು ನಿಮ್ಮ ಮನೆಯಲ್ಲಿರೋ ತನಕ ನಾನು ಖಂಡಿತ ಹೇಳ್ತಿದ್ದೀನಿ ಮಾಸ್ಟರ್, ನಿಮ್ಮ ಮಗನಿಗೆ ಮದುವೆ ಅಂತೂ ಆಗಲ್ಲ ಅಂತಾಳೆ. ಶಾಂತಿ ಆಗ ಹಾ ಅಂತಾಳೆ. ಅದು ನೀವು ಅಂದ್ಕೊಂಡಿರೋ ಥರ ಅಂತೂ ಆಗೋಕೆ ಚಾನ್ಸೇ ಇಲ್ಲ ಅಂತಾಳೆ. ಅವಳು ಹಾಗೇನೆ ಮನೆಯಲ್ಲಿ ಏನಾದರೂ ಇದ್ರೆ ಅವಳ ಥರ ಹೂ ಕೊಟ್ಟೋ ಹುಡುಗಿನೇ ಅಲ್ಲಿ ಇಲ್ಲಿ ನೋಡಿ ನಿಮ್ಮ ಮಗನಿಗೆ ತಂದು ಕಟ್ಟಬೇಕಾಗತ್ತೆ ಹಾಗಂತ ವಿಶಾಲು ಹೇಳ್ತಿರೋವಾಗ, ಇಲ್ಲ ಅದೆಲ್ಲ ಆಗೋಲ್ಲ, ನಾನು ಅಂದ್ಕೊಂಡಿರೋ ಥರನೇ ನನ್ನ ಮಗನಿಗೆ ಹುಡುಗಿ ನೋಡಿ ಮದುವೆ ಮಾಡಬೇಕು ಅಂತಾಳೆ ಶಾಂತಿ. ಹಾಗಾದರೆ ನಾನು ಹೇಳ್ದಂಗೆನೆ ಮೀನಾನ ನಿಮ್ಮ ಮನೆಯಿಂದ ಆಚೆ ಓಡಿಸಿ ಅಂತಾಳೆ ವಿಶಾಲು. ಆಗ ಶಾಂತಿ, ಹಾಗೇನಾದ್ರೂ ಮೀನಾನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾನು ಅನ್ಕೊಂಡಂಗೆನೆ ನನ್ನ ಮಗನಿಗೆ ಹುಡುಗಿ ಸಿಗ್ತಾಳಲ್ವಾ ಅಂತಾಳೆ ಶಾಂತಿ. ನಿಜವಾಗ್ಲೂ ಸಿಗ್ತಾಳೆ ಮಾಸ್ಟರ್, ಅದರಲ್ಲಿ ಸಂದೇಹನೇ ಇಲ್ಲ, ಆದರೆ ಮೀನಾನ ಮನೆಯಿಂದ ಹೊರಗಾಕಿದ್ರೆ ನಿಮ್ಮ ಮಗ ಸುಮ್ಮನಿದ್ಬಿಡ್ತಾನ ಅಂತಾಳೆ. ಆಗ ಶಾಂತಿ, ಅವನನ್ನು ಸೇರಿಸಿನೇ ಮನೆಯಿಂದ ಹೊರಗಾಕಿದ್ರಾಯ್ತು, ನಿಂದನೇ ನಮ್ಮ ಮನೆಗೆ ಕೆಟ್ಟ ಹೆಸರು ಬರ್ತಿರೋದು ಅಂತಾಳೆ. ನೀವು ಅಷ್ಟನ್ನ ಮಾಡಿ ಮಾಸ್ಟರ್,
ನಿಮ್ಮ ಮಗನಿಗೆ ನೀವು ಹೇಳ್ದಾಗೆ ಹುಡುಗಿ ನೋಡೋದು ನನ್ನ ಜವಾಬ್ದಾರಿ ಅಂತಾಳೆ. ವಿಶಾಲು ಹಾಗಂತಿರೋವಾಗ ಶಾಂತಿ, ಏನು ವಿಶಾಲು, ನಿಂಗೂ ಕೂಡ ಒಬ್ಳು ಮಗಳಿದ್ದಾಳಲ್ವಾ ಅಂತಾಳೆ. ಹೌದು ಮಾಸ್ಟರ್ ಅಂತ ವಿಶಾಲು ಹೇಳ್ತಿರೋವಾಗ, ಈಗ ತಾನೇ ಬೇರೆ ದೇಶದಿಂದ ಓದ್ಕೊಂಡು ಬಂದಿದ್ದಾಳಲ್ವಾ ಅಂತಾಳೆ. ಹೌದು ಮಾಸ್ಟರ್, ಅದನ್ನೇನು ಕೇಳ್ತಿದ್ದೀರಾ ಅಂತ ವಿಶಾಲು ಕೇಳ್ತಾಳೆ. ಹೇಗಿದ್ರು ನಿಮ್ಮ ಮಗಳಿಗೆ ಮದುವೆ ಮಾಡ್ಬೇಕು ತಾನೇ. ಶಾಂತಿ ಹಾಗಂತಿರೋವಾಗ, ಈಗಲೇ ಅವಳಿಗೆ ಮದುವೆ ಮಾಡ್ಬೇಕು ಅಂತ ನಾವು ಅನ್ಕೊಂಡಿಲ್ಲ ಮಾಸ್ಟರ್ ಅಂತಾಳೆ ವಿಶಾಲು. ಅವ್ರ ಅಪ್ಪನ ಬಿಸ್ನೆಸ್ ನೋಡ್ಕೊಳಕ್ಕೋಸ್ಕರ ಟ್ರೈನಿಂಗ್ ತಗೋತಿದ್ದಾಳೆ ಅಂತಾಳೆ. ಅದು ಒಳ್ಳೆ ವಿಷಯ ಅಲ್ವಾ ವಿಶಾಲು, ಮತ್ತೆ ಮದುವೆ ಮಾಡ್ಬಿಡೋತ್ತಾನೆ ನನ್ನ ಮಗನ್ಗೇನೆ ಅಂತಿರೋವಾಗ, ಬೇಡ ಮಾಸ್ಟರ್, ಅವಳಿನ್ನು ಚಿಕ್ಕ ಹುಡುಗಿ, ನಿಮ್ಮ ಮಗನ ವಯಸ್ಸೇನೋ ನನ್ನ ಮಗಳು ವಯಸ್ಸೇನೋ, ಅದು ಅಲ್ಲದೆ ನನ್ಗಿರೋದು ಒಬ್ಳೆ ಮಗಳು, ಅವಳನ್ನ ತಗೊಂಡೋಗಿ ಮದ್ವೆ ಆಗಿರೋ ಹುಡುಗನ್ಗೆ ಕೊಡಕ್ಕಾಗುತ್ತಾ ಅಂತಾಳೆ ವಿಶಾಲು. ತಪ್ಪು ತಿಳ್ಕೊಬೇಡಿ ಮಾಸ್ಟರ್, ಈಗಿರೋ ಮದ್ವೆ ಆಗಿರೋ ಮಗನ್ಗೇನೆ ಎಂತ ಹುಡುಗಿ ಬೇಕು ಅಂತ ಹೇಳ್ತಿದ್ದೀರಾ. ನನ್ನ ಮಗಳು ಫಾರಿನ್ ಅಲ್ಲಿ ಓದಿದ್ದಾಳೆ, ಅವ್ರ ಅಪ್ಪನ ಬಿಸ್ನೆಸ್ ಬೇರೆ ನೋಡ್ಕೊಳಕ್ ಬಂದಿದ್ದಾಳೆ, ನಾನು ಅವಳಿಗೆ ಇನ್ನೆಂತ ಹುಡುಗನ್ ನೋಡ್ಬೇಕು. ನೀವೇನ್ ಮಾಸ್ಟರ್ ದಿಢೀರಂತ ಈ ತರ ಎಲ್ಲ ಕೇಳ್ತಿದ್ದೀರಾ ಅಂತಾಳೆ ವಿಶಾಲು. ಆಗ ಶಾಂತಿ, ಇಲ್ಲ ನಿನ್ಗೆ ಸಂಕಟ ಆಗ್ಲಿ ಅಂತ ನಾನು ಆ ರೀತಿ ಕೇಳಕ್ ಬರ್ಲಿಲ್ಲ, ನಿನ್ಗಂತ ಐಡಿಯಾ ಏನಾದ್ರು ಇದ್ರೆ ಒಂದ್ ಮಾತು ಕೇಳೋಣ ಅಂತ ಕೇಳ್ದೆ ಅಂತಾಳೆ. ನಾವಿಬ್ರು ಬೀಗ್ರಾಗ್ಬೋದಲ್ವಾ ಅಂತಿರೋವಾಗ ವಿಶಾಲು, ನಿಮ್ಮ ಮಗ ಕೆಟ್ಟ ನಿಂತಿದ್ದಾನೆ ಅಂತ ನನ್ನ ಮಗಳನ್ನ ಕೇಳ್ತಿದ್ದೀರಾ. ಆದಷ್ಟು ಬೇಗ ನಿಮ್ಮನ್ನ ನಡ್ಬೀದಿಲ್ ತಂದು ನಿಲ್ಲಿಸ್ತೀನಿ. ಬೀಗ್ರು ಅಂತ ಬೈಕೋತಾ ಇರ್ತಾಳೆ. ಆಗ ಶಾಂತಿ, ವಿಶಾಲು ಅಂತಾಳೆ. ಹಾಗೆಲ್ಲ ಏನೂ ಇಲ್ಲ ಮಾಸ್ಟರ್, ದಯವಿಟ್ಟು ಇನ್ನೊಂದ್ಸರಿ ಈ ರೀತಿ ಎಲ್ಲ ಕೇಳಕ್ ಹೋಗ್ಬಿಡಿ ಅಂತಾಳೆ. ಸರಿ ವಿಶಾಲು, ನಾನು ಸುಮ್ಮನೆ ಕೇಳಿದೆ ಅಷ್ಟೇ. ಮನೋಜ್ಗೆ ಒಳ್ಳೆ ಹುಡುಗಿನೇ ನೋಡೋಣ ಅಂತಾಳೆ ಶಾಂತಿ. ಖಂಡಿತವಾಗ್ಲೂ ನೋಡೋಣ ಮಾಸ್ಟರ್, ಆದ್ರೆ ಮೀನಾನ ಅಂತ ವಿಶಾಲು ಹೇಳ್ತಿರೋವಾಗ, ಅವಳ ಬಗ್ಗೆ ನಾನು ನೋಡ್ಕೋತೀನಿ ಅಂತಾಳೆ ಶಾಂತಿ. ಈ ಕಡೆ ಕುಸುಮ ಅವ್ರ ಮನೆಗೆ ವಿಶಾಲು ಮಗಳು ರೇಖಾ ಬರ್ತಾಳೆ. ಹಾಯ್ ಆಂಟಿ, ಮಂಜ ಇಲ್ವಾ ಅಂತ ಕೇಳ್ತಾಳೆ. ಮೇಲ್ ಬಟ್ಟೆ ಒಣಗಾಕ್ತಿದ್ದಾನಮ್ಮ, ಬಾರಮ್ಮ ಕೂತ್ಕೋ ಅಂತಾರೆ ಕುಸುಮ. ಇಲ್ಲ ಆಂಟಿ, ಅರ್ಜೆಂಟ್ ಮೀಟಿಂಗ್ ಇತ್ತು, ಅದ್ರ ಬಗ್ಗೆ ಮಂಜನ್ ಜೊತೆ ಮಾತಾಡ್ಬೇಕಿತ್ತು, ನಾನು ಅಲ್ಲೇ ಹೋಗಿ ನೋಡ್ತೀನಿ ಅಂತಾಳೆ ರೇಖಾ. ಅವನೇ ಬಂದ್ಬಿಡ್ತಾನೆ, ಬಾರಮ್ಮ ಅಂತಿರೋವಾಗ, ಬೇಡ ಆಂಟಿ, ನೀವು ಕೆಲಸನ ಕಂಟಿನ್ಯೂ ಮಾಡಿ, ನಾನು ಅಲ್ಲಿಗೆ ಹೋಗ್ತೀನಿ ಅಂತಾಳೆ. ರೇಖಾ ಬಂದು ಮಂಜನ ಹತ್ರ ಹಾಯ್ ಅಂತಾಳೆ. ರೇಖಾ, ನೀವೇನ್ ದಿಢೀರಂತ ಇಲ್ಲಿ ಅಂತಾನೆ ಮಂಜ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ, ನಾನ್ ನಿಮ್ ಮನೆಗ್ ಬರ್ಬಾರ್ದಾ ಅಂತಾಳೆ ರೇಖಾ. ನೀವು ಕೆಳಗನೆ ವೇಟ್ ಮಾಡ್ಬೋದಿತ್ತಲ್ವಾ, ನಾನೇ ಬಂದ್ಬಿಡ್ತಿದ್ದೆ, ನೀವೇನಕ್ಕೆ ಇಲ್ಲಿಗೆಲ್ಲ ಬರಕ್ ಹೋದ್ರಿ, ನಾನೇ ಬರ್ತಿದ್ನಲ್ಲ ಅಂತಾನೆ ಮಂಜ. ಜೊತೆ ಒಂಟಿಯಾಗಿ ಮಾತಾಡ್ಬೇಕಿದ್ದು, ಅದಕ್ಕೆ ಬಂದೆ ಅಂತಾಳೆ ರೇಖಾ. ಏನ್ ವಿಷಯ, ಆಫೀಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಅಂತಾನೆ ಮಂಜ. ಆಫೀಸ್ದಲ್ಲ, ಪರ್ಸನಲ್ ಆಗಿ ಮಾತಾಡಕ್ ಬಂದೆ, ನನ್ಗೆ ಇತ್ತೀಚೆಗೆ ನೈಟ್ ನಿದ್ದೆನೆ ಬರ್ತಿಲ್ಲ ಅಂತಾಳೆ. ಯಾಕೆ, ಆರೋಗ್ಯ ಸರಿ ಇಲ್ವಾ ಅಂತಾನೆ ಮಂಜ. ನನ್ ಮೈಂಡೇ ಸರಿ ಇಲ್ಲ, ತುಂಬಾನೇ ಥಾಟ್ಸ್ಗಳು ಬರ್ತೀವಿ ಅಂತಾಳೆ. ಯಾವ್ದ್ರ ಬಗ್ಗೆ ಅಂತ ಮಂಜ ಕೇಳ್ತಾನೆ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ, ನಮ್ಮಿಬ್ರು ಮಧ್ಯೆ ಏನ್ ರಿಲೇಶನ್ಶಿಪ್ ಇದೆ ಅಂತಾಳೆ ರೇಖಾ. ನೀವು ನಾನು ಕೆಲಸ ಮಾಡೋ ಕಂಪ್ನಿ ಓನರ್ ಮಗಳು, ನಾಳೆ ಓನರ್ ಆಗೋರು, ನಾನು ಆ ಕಂಪ್ನಿಲಿ ಕೆಲಸ ಮಾಡೋ ಒಬ್ಬ ಎಂಪ್ಲಾಯಿ ಅಂತಾನೆ. ಅಷ್ಟೇನಾ ಅಂತ ರೇಖಾ ಕೇಳ್ತಿರೋವಾಗ, ಸಾರಿ ನಾವಿಬ್ರು ಫ್ರೆಂಡ್ಸ್ ಅಲ್ವಾ ಅಂತಾನೆ ಮಂಜ. ನಿಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಫ್ರೆಂಡ್ಸ್ ಅನ್ಕೊಂಡಿದ್ದೀರಾ, ನನ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನಿದೆ ಅಂತ ಗೊತ್ತಾ ಅಂತಾಳೆ. ಇತ್ತೀಚೆಗೆ ನಾನು ನಿದ್ದೆನೂ ಮಾಡ್ತಿಲ್ಲ, ಟೈಮಿಗೆ ಸರಿಯಾಗಿ ಊಟನೂ ಮಾಡ್ತಿಲ್ಲ, ಯಾಕೆ ಅಂತ ಯೋಚನೆ ಮಾಡಿ ನೋಡಿದಾಗ ಅದಕ್ಕೆಲ್ಲ ಕಾರಣ ನೀವೇ ಅಂತ ಗೊತ್ತಾಯ್ತು ಅಂತಾಳೆ. ನಂಗೆ ಅರ್ಥ ಆಗ್ಲಿಲ್ಲ ಅಂತ ಮಂಜ ಹೇಳ್ತಿರೋವಾಗ, ನಂಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ ಮಂಜ, ಸ್ಟ್ರೈಟ್ ಆಗೇ ಹೇಳ್ತೀನಿ, ಐ ಥಿಂಕ್ ಐ ಆಮ್ ಲವ್ ವಿತ್ ಯು ಮಂಜ. ರೇಖಾ ಹಾಗಂತಿರೋವಾಗ ಮಂಜ ಶಾಕ್ ಆಗಿ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲ ಏನ್ ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾನೆ. ಎಸ್, ನಾನ್ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತಾಳೆ ರೇಖಾ. ಏನಿದು ದಿಢೀರ್ ಅಂತ ಹೀಗೆ ಅಂತಾನೆ ಮಂಜ. ರೀಸನ್ ಏನು ಅಂತ ಕೇಳಿದ್ರೆ ನನ್ಗಂತೂ ಗೊತ್ತಾಗ್ತಿಲ್ಲ, ಆದ್ರೆ ನಾನು ನಿಮ್ಮನ್ನ ನೋಡ್ದಾಗಿಂದ, ನಿಮ್ ಜೊತೆ ಸೇರಿದಾಗಿಂದನೂ ಇದುವರೆಗೂ ಫೀಲ್ ಆಗದೆ ಇರೋ ಎಕ್ಸ್ಪೀರಿಯನ್ಸ್ ನನ್ಗಾಗಿದೆ ಅಂತಾಳೆ. ಅದೇನೋ ಹೊಸ ಅನುಭವ ಆಗ್ತಿದೆ ಅಂತಿರೋವಾಗ ಮಂಜ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಇದನ್ನೆಲ್ಲ ಯೋಚನೆ ಮಾಡಿ ನೋಡಿದಾಗ ಇಂಥ ಎಮೋಷನಲ್ಗೆಲ್ಲ ಲವ್ ಅನ್ನೋ ಟ್ಯಾಗೆ ಕರೆಕ್ಟಾಗಿ ಮ್ಯಾಚ್ ಆಯ್ತು ಅಂತಾಳೆ. ನಾನು ನೀವೇ ಕರೆಕ್ಟಾಗಿ ಮ್ಯಾಚ್ ಆಗ್ತಿದ್ದೀರಾ ಅಂತ ಅನ್ನಿಸ್ತು ಅಂತಾಳೆ. ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತಿರೋವಾಗ ಸಡನ್ ಆಗಿ ಈಗ ಬಂದು ಕೇಳಿದ್ರೆ ನಾನು ಏನ್ ಹೇಳಕ್ಕಾಗುತ್ತೆ ಅಂತಾನೆ ಮಂಜ. ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ, ಅದನ್ನ ಬಿಟ್ಟು ಫ್ರೆಂಡ್ ತರ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತಾಳೆ ರೇಖಾ. ಆಗ ಮಂಜ, ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ನೀವ್ಯಾರೋ ನಾನು ಯಾರೋ, ಹೇಗೆ ನಿಮ್ ಸ್ಟೇಟಸ್ ಮ್ಯಾಚ್ ಆಗ್ತೀನಿ ಅಂತಾನೆ. ಮಂಜ ಹೀಗೆ ಹೇಳ್ತಿದ್ದೀರಾ, ಕೆಲವೊಂದ್ಸರಿ ಲವ್ಗೆ ಯಾವ ಡಿಫ್ರೆನ್ಸು ಗೊತ್ತಾಗಲ್ಲ, ನಮ್ಮಿಬ್ರು ಮಧ್ಯೆನೂ ಯಾವ ಡಿಫ್ರೆನ್ಸು ಇಲ್ಲ, ನೀವ್ ಹೇಳ್ತಿರೋ ಸ್ಟೇಟಸ್ ಎಲ್ಲ ನಮ್ಮ ಪೇರೆಂಟ್ಸ್ಗೆ ಸಂಬಂಧಪಟ್ಟಿದ್ದು, ನಾನೊಬ್ಳು ನಾರ್ಮಲ್ ಹುಡುಗಿ, ನನ್ಗೆ ಲವ್ ಆಗ್ಬಾರ್ದ ಅಂತಾಳೆ. ಇಲ್ಲ ರೇಖಾ, ಇದೇಕ್ ಪಾಸಿಬಲ್ ಆಗುತ್ತೆ ಅಂತಾನೆ ಮಂಜ. ಅದೆಲ್ಲ ನೀವು ಕೊಡೋ ಉತ್ತರದಲ್ಲಿದೆ ಅಂತ ರೇಖಾ ಹೇಳ್ತಾಳೆ. ನನ್ ಏನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಅಂತಾಳೆ ರೇಖಾ. ನನ್ನ ಹತ್ರ ಯಾರು ಈ ತರ ಮಾತಾಡಿದ್ದೇ ಇಲ್ಲ, ನಿಮ್ ತರ ಯಾರು ಕೇಳಿದ್ದೇ ಇಲ್ಲ ಅಂತಿರೋವಾಗ, ನಿಮ್ ಇನ್ನೋಸೆನ್ಸ್ ನೋಡಿನೇ ನಾನು ಇಷ್ಟಪಟ್ಟಿದ್ದು, ನಾವಿಬ್ರು ಮದ್ವೆ ಆಗೋಣ ಅಂತಾಳೆ ರೇಖಾ. ನೀವಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನೆಲ್ಲ ನಂಬಲ್ಲ ಅಂತಾಳೆ. ಸ್ವಲ್ಪ ನನ್ಗೆ ಯೋಚನೆ ಮಾಡಕ್ ಟೈಮ್ ಕೊಡಿ, ನಂತರ ಹೇಳ್ತೀನಿ ಅಂತಾನೆ ಮಂಜ. ಶೋರ್ ಅಂತಾಳೆ ರೇಖಾ, ಆದ್ರೆ ತುಂಬಾ ಟೈಮ್ ತಗೋಬೇಡಿ, ನಿಮ್ಮ ಉತ್ತರ ಪಾಸಿಟಿವ್ ಆಗಿರ್ಲಿ ಅಂತಾಳೆ. ಆಗಲ್ಲಿಗೆ ಕುಸುಮ ಅವ್ರು ಬರ್ತಾರೆ. ಮಂಜ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅಮ್ಮ ನಾನೇನು ಅಂತ ಮಂಜ ಹೇಳ್ತಿರೋವಾಗ, ಅವ್ರು ನಿನ್ನನ್ನ ನೋಡೋಕ್ ಬಂದಿದ್ದಾರೆ, ನಿನ್ ಜೊತೆ ಮಾತಾಡ್ಬೇಕು ಅಂತ, ಇಲ್ಲಿ ನಿಂತ್ಕೊಂಡಿದ್ಯಲ್ಲ, ಮನೆ ಒಳಗೆ ಕರ್ಕೊಂಡ್ ಬಾರೋ ಅಂತಾರೆ. ಆಗ ರೇಖಾ, ಇಲ್ಲ ಆಂಟಿ, ನಾನು ಹೇಳ್ಬೇಕಾಗಿದ್ದೆಲ್ಲ ಹೇಳಾಯ್ತು, ಇನ್ನು ಅವ್ರೇನೇ ಉತ್ತರ ಕೊಡ್ಬೇಕು, ನಾನು ನೀನ್ ಬರ್ತೀನಿ ಬಾಯ್ ಅಂತ ಹೇಳೋಗ್ತಾಳೆ ರೇಖಾ. ಏನೋ ನೀನೇನೋ ಉತ್ತರ ಕೊಡ್ಬೇಕಂತೆ, ಏನೋ ಅದು ಅಂತ ಕುಸುಮ ಕೇಳ್ತಾರೆ. ಅದೆಲ್ಲ ಏನೂ ಇಲ್ಲ ಅಮ್ಮ, ಆಫೀಸ್ ವಿಷಯ ಹಾಗಂತ ಮಂಜ ಹೇಳ್ತಿರುವಾಗ, ಆಫೀಸ್ ವಿಷಯ ತಾನೆ, ಅದಕ್ಕೆ ದೆವ್ವ ನೋಡ್ದೊಂಥರ ಯಾಕೆ ಆಡ್ತಿದ್ಯಾ ಅಂತಾರೆ ಕುಸುಮ. ಹಾಗೆಲ್ಲ ಏನೂ ಇಲ್ಲ ಅಮ್ಮ,
ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡೋಕ್ಕಾಗ್ಲಿಲ್ಲ. ಅದಕ್ಕೆ ಅಂತ ಮಂಜ ಹೇಳ್ತಾನೆ. ಆಗ ಕುಸುಮ ಅವರು, ಲೇ ನೀನ್ ತುಂಬಾ ಬುದ್ಧಿವಂತ ಕಣೋ, ನಿನ್ಗೆ ಅಂತ ಎಷ್ಟೊಂದು ಜವಾಬ್ದಾರಿಗಳು ಕೊಟ್ಟಿದ್ದಾರೆ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡು ಅಂತಾರೆ. ಸುಮ್ನೆ ಭಯ ಪಟ್ಕೊಂಡೇ ಇರ್ಬೇಡ, ಬಾ ಅಂತೇಳಿ ಹೋಗ್ತಾರೆ. ಈ ಕಡೆ ಸೂರ್ಯ ಮಂಚನೆಲ್ಲ ಬಿಚ್ಚಿ ರೂಮಿಗೆ ಹಾಕೋಕೆ ರೆಡಿ ಮಾಡ್ತಿರ್ತಾನೆ. ಅದನ್ನ ನೋಡಿದ ಶಾಂತಿ, ಏನ್ರಿ ಇದೆಲ್ಲ ಆಗ್ಲೇಬೇಕಾ? ಮನೋಜ ಓದ್ಕೊಂಡಿದ್ದಾನೆ, ಅವನು ಬಿಸ್ನೆಸ್ ಮ್ಯಾನ್, ಅವನು ಹೊರಗಡೆ ಮರಗಲೇಬೇಕಾ ಅಂತಾಳೆ. ಅವನು ಓದ್ಕೊಂಡಿದ್ರೇನೋ ಬಿಸ್ನೆಸ್ ಮಾಡಿದ್ರೇನೋ ಊರ್ ತುಂಬಾ ಸಾಲ ಮಾಡ್ಕೊಂಡು ನಿಂತಿದ್ದಾನೆ, ಇದೆಲ್ಲ ಆಗ್ತಿರೋದು ನಿನ್ನಿಂದಾನೆ. ರಂಗನಾಥ್ ಅವರು ಹಾಗಂತಿರುವಾಗ, ಅದೆಲ್ಲ ಸರಿ ರೀ, ಅವನೊಬ್ಬನ್ಗೆ ರೂಮ್ ಇಲ್ಲ ಅಂದ್ರೆ ಹೇಗೆ ಅಂತಾಳೆ. ಮಾತಾಡ್ ಮುಗ್ದಿರೋ ವಿಷಯ ಇದು, ಮತ್ತೆ ಮತ್ತೆ ಅದೇನೆ ಕೇಳ್ತಿದೀಯಲ್ಲ, ನಾನ್ ನಿರ್ಧಾರ ಮಾಡಾಯ್ತು ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಏನ್ರಿ ಇವ್ನು ಚೆನ್ನಾಗಿ ಓದ್ಕೊಂಡಿದ್ದಾನೆ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಅವ್ನಿಗೊಂದು ಗೌರವ ಇರಬಾರ್ದ ಅಂತಾಳೆ. ಒಂದ್ ಆಫೀಸ್ಗೆ ಹೋದ್ರೆ ಅವ್ನು ಓದ್ಕೊಂಡಿದ್ದಾನೆ ಅಂತ ಒಂದ್ ರೂಮ್ನೇ ಕೊಡ್ತಾರೆ, ಏನು ಓದ್ದೇ ಇರೋರಿಗೆ ಹೊರಗಡೆ ತಾನೇ ನಿಲ್ಸಿ ಕೆಲಸ ಕೊಡೋದು ಹಾಗಂತ ಶಾಂತಿ ಹೇಳ್ತಿರೋವಾಗ, ಇಲ್ಲಿ ನೋಡು ಅಂತಾರೆ ರಂಗನಾಥ್ ಅವರು. ಅಷ್ಟರಲ್ಲಿ ಸೂರ್ಯ, ಅಪ್ಪ ನನ್ ಕಾರ್ ಓಡಿಸಿ ನನ್ ಕೈ ನೋಡಪ್ಪ ಹೇಗಿವೆ, ಸಕ್ರೆ ಏನೋ ಮಗನ್ ಬಗ್ಗೆ ತುಂಬಾ ಚೆನ್ನಾಗಿ ಹೊಗಳುತ್ತಿದ್ದಾರೆ, ಏನಂತ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದಾನೆ ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವರು, ನೋಡು ಶಾಂತಿ, ಮಕ್ಳನ್ನೆಲ್ಲ ಒಂದೇ ತರ ನೋಡು, ಬೇರೆ ಬೇರೆ ತರ ನೋಡ್ಬೇಡ ಅಂತ ತುಂಬಾ ಸರಿ ಹೇಳಿದೀನಿ ನಿನ್ಗೆ. ಮನೋಜ್ ಮಾತ್ರನ ನಿನ್ ಮಗ, ಅವ್ನ್ ನಿನ್ ಮಗ ಅಲ್ವಾ ಅಂತಾರೆ. ಅವನ್ ಬಗ್ಗೆ ಹೆಮ್ಮೆಯಿಂದ ಮಾತಾಡಕ್ ಏನಿದೆ, ಅವನಂತದ್ದೇನು ಮಾಡೇ ಇಲ್ವಲ್ಲ ಅಂತಾಳೆ ಶಾಂತಿ. ಅವನು ಎಲ್ಲಾರ್ಗೂ ಒಳ್ಳೇದನ್ನೇ ಮಾಡ್ಕೊಂಡ್ ಬಂದಿದ್ದಾನೆ, ಅದು ನಿನ್ ಕಣ್ಣು ಕಾಣಿಸ್ತಿಲ್ಲ ಅಂತ ಹೇಳು. ಒಂದ್ ಆಫೀಸ್ ನಲ್ಲಿ ಇವ್ರು ಓದಿದ್ದಾರೆ, ಅವ್ರು ಓದಿಲ್ಲ ಅಂತ ನೋಡ್ಬೋದು ಅಷ್ಟೇ, ಆದ್ರೆ ಅಪ್ಪ ಅಮ್ಮಾಗಿ ನಾವ್ ಆ ರೀತಿ ಮಾಡಕ್ಕಾಗುತ್ತಾ? ನೀನ್ ಈ ತರ ಎಲ್ಲ ಮಾತಾಡ್ತಿದ್ಯಲ್ಲ, ಪಾಪ ಸೂರ್ಯನ್ ಮನ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಅವ್ರು ಹಾಗಂತಿರುವಾಗ, ಅಪ್ಪ ಬಿಡಪ್ಪ, ಇದೇನು ಹೊಸ್ತಾ, ನನ್ಗಿದೆಲ್ಲ ಹಳೇದಾಗ್ಬಿಡ್ತು. ಒಂದೊಂದ್ಸರಿ ಅನ್ಸುತ್ತೆ ಇವ್ರು ಯಾಕೆ ನನ್ನ ಬಗ್ಗೆ ಏನು ಮಾತಾಡ್ಲಿಲ್ಲ, ಸಕ್ರೆ ಏನೋ ಡಲ್ ಆಗ್ಬಿಟ್ರೇನೋ ಅಂತ ಅನ್ಕೋತೀನಿ. ಸೂರ್ಯ ಹಾಗಂತಿರುವಾಗ ಶಾಂತಿ, ಲೇ ನೀನ್ ಸುಮ್ನಿರೋ, ಮನೋಜ್ ಹೊರಗಡೆ ಮಲ್ಕೊಂಡ್ರೆ ಅವ್ನಿಗಿಲ್ಲಿ ಎಸಿ ಇಲ್ಲ, ಫ್ಯಾನ್ ಬೇರೆ ಸರಿಯಾಗಿ ಬೀಸೋಲ್ಲ, ಅವ್ನಿಗೆ ಸೊಳ್ಳೆ ಬೇರೆ ಕಚ್ಚುತ್ತವೆ, ಅವ್ನಿಗೆ ಜ್ವರ ಗಿರ ಬಂದ್ಬಿಟ್ರೆ ಏನ್ ಮಾಡೋದು ಅಂತಾಳೆ. ಆಗ ಸೂರ್ಯ, ಅಪ್ಪ ಅವನಿಗೆ ಜ್ವರ ಬರುತ್ತೋ ಇಲ್ವೋ, ಅವನಿಗೆ ರೂಮ್ ಇಲ್ಲ ಅಂತ ಸಕ್ರೆಗೆ ಜ್ವರ ಬರುತ್ತೆ ಅಪ್ಪ. ಸೂರ್ಯ ಹಾಗಂತಿರುವಾಗ, ಅಪ್ಪ ನನ್ಗೆ ಹಾಲಲ್ಲೆಲ್ಲ ಮಲಗಿ ಅಭ್ಯಾಸ ಇಲ್ಲಪ್ಪ ಅಂತಾನೆ ಮನೋಜ. ಒಮ್ಮೆ ಇರೋಕ್ಕೂ ಓದ್ಕೊ ಬಂದಿರ್ಬೇಕೇನೋ ಅಂತಾನೆ ಸೂರ್ಯ ಮೀನಾ ಹೊರಗಡೆನೆ ಮಲಗ್ತಿದಾರಲ್ಲ, ಅವ್ರಿಗೆ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದ್ಯಾ? ರಂಗನಾಥ್ ಅವರು ಹಾಗಂತಿರುವಾಗ ಶಾಂತಿ, ಯಾಕೆ ಈ ಮಹಾರಾಣಿ ಒಂದೇ ರೂಮ್ನಲ್ಲಿ ಮಲಗ್ತಿದ್ಲ, ಅವ್ರ ಅಮ್ಮನ ಅರಮನೆಯಲ್ಲಿ ಒಟ್ಟಿಗೆ ಎಲ್ಲರೂ ಮಲಗ್ತಿರ್ಲಿಲ್ವಾ ಅಂತಾಳೆ. ಆಗ ರಂಗನಾಥ್ ಅವರು, ಎಲ್ಲರ ಬಗ್ಗೆನೂ ಮಾತಾಡ್ತಿದೀಯಲ್ಲ, ನೀನೇನ್ ದೊಡ್ಡ ಅರಮನೆಯಲ್ಲಿ ಬಂದಿದೀಯಾ, ಒಂಚೂರು ಸಿಕ್ಬಿಟ್ರೆ ಸಾಕು ಮೀನಾ ಬಗ್ಗೆ ಕೊಂಕ್ ಮಾತಾಡಕ್ ಬಂದ್ಬಿಡ್ತೀಯ ಅಲ್ವಾ ಅಂತಾರೆ. ಪರವಾಗಿಲ್ಲ ಮಾವ, ಈಗೆಲ್ಲ ನನ್ಗೆ ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ, ಮಾತಾಡ್ಲಿ ಬಿಡಿ ಅಂತಾಳೆ ಮೀನಾ. ನಾನು ಅದನ್ನೇ ಹೇಳ್ದೆ ಮೀನಾ, ಸೇಮ್ ಫೀಲಿಂಗ್ ಅಂತಾನೆ ಸೂರ್ಯ. ರೀ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತಾಳೆ ಮೀನಾ. ಒಳಗ್ ಬನ್ನಿ ಅಂತಿರುವಾಗ, ಇಲ್ಲಿ ಅದೇನ್ ಹೇಳು ಮೀನಾ ಅಂತಾನೆ ಸೂರ್ಯ. ಏಯ್ ನೀನೊಬ್ಬನ ಜೊತೆ ಮಾತಾಡ್ಬೇಕು ಅಂತಿಲ್ವೇನೋ, ಹೋಗೋ ಒಳಗೆ ಅಂತಾರೆ ರಂಗನಾಥ್ ಅವರು. ಏನು ಬೇಡಿ ಮಾವ, ನಿಮ್ಗೂ ಈ ವಿಷಯ ಎಲ್ಲ ಗೊತ್ತಾಗ್ಬೇಕು, ನಾನಿವತ್ತು ರೋಹಿಣಿ ಅವ್ರನ್ನ ನೋಡ್ದೆ ಅಂತಾಳೆ ಮೀನಾ. ಆಗ ಶಾಂತಿ, ಓಹೋ ಅವಳನ್ನ ನೀನು ಇನ್ನೂ ನೋಡ್ತಾನೆ ಇದೆಯಾ, ಇಬ್ರು ಸೇರಿ ಏನಾದ್ರೂ ಜಗಳ ತಂದಿಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂತಾಳೆ ಶಾಂತಿ. ಏ ಶಾಂತಿ, ಅವಳೇನ್ ಮಾತಾಡ್ಬೇಕು ಅಂತಿದ್ದಾಳೋ ಅದನ್ನ ಮಾತಾಡ್ಲಿ ಬಿಡು ಅಂತಾರೆ ರಂಗನಾಥ್ ಅವರು. ನಾನೇನ್ ಬೇಕು ಅಂತ ಅವ್ರ ಹತ್ರ ಹೋಗ್ಲಿಲ್ಲ ಮಾವ, ಶ್ರುತಿ ಹೋಟೆಲ್ಗೆ ಹೋಗಿದ್ದೆ, ಅಲ್ಲಿಗೆ ಬಂದಿದ್ರು ಅಂತಾಳೆ. ಆಗ ಶಾಂತಿ, ಓಹೋ 3 ಜನನೂ ಒಟ್ಟಿಗೆ ಸೇರಿದ್ರಾ, ನನಗೆ ಗೊತ್ತಿಲ್ದಿರೋ ಹಾಗೆ ಇದೆಲ್ಲ ನಡೀತಿದ್ಯಾ ಅಂತಾಳೆ. ಆಗ ಸೂರ್ಯ, ಸಕ್ರೆ ಟಿವಿಲಿ ಅಡ್ವರ್ಟೈಸ್ ಬಂದಂಗೆ ಪದೇ ಪದೇ ಮಧ್ಯದಲ್ಲಿ ಮಾತಾಡ್ತಾನೆ ಇರ್ಬೇಡಿ, ಅವಳನ್ನ ಮಾತಾಡಕ್ ಬಿಡಿ ಅಂತಾನೆ. ನೀನ್ ಹೇಳು ಮೀನಾ ಅಂತಿರೋವಾಗ, ಕ್ರಿಶ್ಗೆ ಆರೋಗ್ಯ ಸರಿ ಇಲ್ವಂತೆ ರೀ ಅಂತಾಳೆ. ಯಾಕೆ ಅವ್ನಿಗೇನಾಯ್ತು ಅಂತ ಸೂರ್ಯ ಕೇಳ್ತಾನೆ. ಏಯ್ ಅವ್ನಿಗೇನಾದ್ರೆ ನಮ್ಗೇನು ಅಂತಾನೆ ಮನೋಜ. ಏಯ್ ಪಾರ್ಲರ್ ಅಮ್ಮನ ಮೇಲೆ ಕೋಪ ಇದೆ ನಿಜ, ಹಾಗಂತ ಕ್ರಿಶ್ ಮೇಲೇನೂ ಕೋಪ ಮಾಡ್ಕೊಳಕಾಗುತ್ತೇನೋ, ಅವನೇನು ಚಿಕ್ಕ ಹುಡ್ಗ ಅಂತಾನೆ ಸೂರ್ಯ. ನೀನ್ ಹೇಳು ಮೀನಾ ಅಂತಿರೋವಾಗ, ಕ್ರಿಶ್ಗೆ ತುಂಬಾನೇ ಜ್ವರ ಅಂತೆರಿ, 2-3 ದಿನದಿಂದ ಜ್ವರ ಕಡಿಮೆನೆ ಆಗ್ತಿಲ್ವಂತೆ, ಅವನು ನಮ್ಮಿಬ್ರ ಹೆಸರನ್ನ ಕನ್ವರ್ಸ್ತಾನೆ ಇದಾನಂತೆ ಅಂತಾಳೆ. ಆಗ ಶಾಂತಿ, ಏನು ನಿಮ್ಮಿಬ್ರ ಹೆಸ್ರ, ಏನು ನಿಮ್ಮಿಬ್ರ ಹೆಸ್ರೇನು ಶ್ರೀರಾಮ ಜಯರಾಮನ, ಹಾಗಂತ ಹೇಳ್ತಾನೆ ಇರೋದಕ್ಕೆ ಅಂತಾಳೆ ಶಾಂತಿ. ಲೇ ಶಾಂತಿ ನೀನ್ ಸುಮ್ನೆ ಇರು, ಏನಮ್ಮ ಮೀನಾ ಹಾಸ್ಪಿಟ್ಲ್ ಕರ್ಕೊಂಡೋಗಿಲ್ವಾ ಅಂತಾರೆ. ಕರ್ಕೊಂಡೋಗಿದ್ರಂತೆ ಮಾವ, ಮೆಡಿಸನ್ ಎಲ್ಲ ಕೊಡ್ಸಿದಾರೆ ಅಂತಾಳೆ. ಆದ್ರೂ ಅವ್ನಿಗೆ ಜ್ವರನೇ ಕಮ್ಮಿ ಆಗಿಲ್ವಂತೆ, ನಮ್ಮ ಹೆಸರು ಹೇಳ್ತಾನೆ ಇದ್ದಾನಂತೆ, ನಮ್ಮಿಬ್ರನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾನಂತೆ ಮಾವ ಅಂತಾಳೆ. ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ ಅಂತ ಕೇಳಿದ್ದು ಅಂತಾಳೆ. ಅದಕ್ಕೆ ನೀನೇನ್ ಹೇಳ್ದೆ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ನಾನು ಯಾವ ಉತ್ತರನೂ ಕೊಡ್ಲಿಲ್ಲ ರೀ, ನಿಮ್ಮನ್ ಕೇಳ್ದೆ ನಾನೇನ್ ಹೇಳಕ್ಕಾಗುತ್ತೆ. ಮೀನಾ ಹಾಗಂತಿರುವಾಗ, ಇದ್ರಲ್ಲಿ ಹೇಳಕ್ ಏನೇ ಇದೆ, ನೀನು ನಿನ್ ಕೆಲಸ ನೋಡ್ಕೊಂಡಿದ್ರೆ ಸಾಕು, ಹೂ ಕಟ್ಟದ್ನ ಮನೆ ಕೆಲಸ ಮಾಡದ್ನ ಅಷ್ಟ್ ಕೆಲಸ ನೋಡ್ಕೊಂಡಿದ್ರೆ ಸಾಕಲ್ವಾ, ಯಾವಳೆ ಎತ್ತಿರೋ ಮಗುನ ನೀನ್ ಯಾಕೆ ನೋಡಕ್ ಹೋಗ್ಬೇಕು ಅಂತಾಳೆ ಶಾಂತಿ. ಆಗ ಮೀನಾ, ಕೃಷ್ಣ ನೆನ್ಸ್ಕೊಂಡ್ರೆ ಪಾಪ ಅನಿಸ್ತಿದೆ ರೀ ಅಂತಾಳೆ. ಅವನನ್ನ ನೆನ್ಸ್ಕೊಂಡು ಪಾಪ ಅನ್ನೋಕೆ ನೀನ್ ಯಾರೇ, ಅವ್ನಿಗೇನಾದ್ರೆ ನಿನ್ಗೇನು ಅಂತಾಳೆ ಶಾಂತಿ. ಇಲ್ಲಿ ನೋಡೆ ಮೀನಾ, ಆ ಪಾರ್ಲರ್ ಇರೋ ಕಡೆ ನೀನ್ ಹೋಗ್ಲೂಬಾರ್ದು ಮಾತಾಡ್ಸ್ಲೂಬಾರ್ದು ಅಂತಾಳೆ. ಶಾಂತಿ ಹಾಗಂತಿರುವಾಗ ಮನೋಜ, ಅಮ್ಮ ಅವಳೇನೋ ಪ್ಲಾನ್ ಮಾಡ್ಕೊಂಡೇನಮ್ಮ ಇವ್ರನ್ನ ಬರಕ್ ಹೇಳ್ತಿರೋದು. ಅವ್ನು ಹಾಗಂತಿರುವಾಗ, ಅಪ್ಪ ನೀನೇನ್ ಹೇಳ್ತೀಯಪ್ಪ ಅಂತಾನೆ ಸೂರ್ಯ. ಆಗ ಶಾಂತಿ, ಅವ್ರೇನೋ ಹೇಳೋದು ನಾನು ಹೇಳ್ತಿಲ್ವಾ, ಏನೋ ನೀವೇ ಮಗುನ ಎತ್ತಿರೋ ತರ ಪ್ರೀತಿ ಉಕ್ಕರಿತಿದ್ಯಾ ನಿಮ್ಗೆ, ಆ ಗತಿಗೆ ಹುಡ್ಗ ಇಲ್ಲಿರೋವರೆಗೂ ನಮ್ಮನ್ನೆಲ್ಲ ಆಡಿಸ್ತಿಲ್ಲ ಅವ್ರಮ್ಮ, ಅವ್ರ ಜೊತೆ ಸೇರ್ಕೊಂಡು ಸುಳ್ಳೆ ಹೇಳ್ತಾ ಬಂದ, ಅವನನ್ನ ನೋಡಕ್ಕೆ ಅವನ ಹತ್ರ ನೀವ್ಯಾರು ಹೋಗೋದೇ ಬೇಡ. ಶಾಂತಿ ಹಾಗಂತಿರುವಾಗ, ಅಪ್ಪ ನೀನೇನ್ ಹೇಳ್ತೀಯಪ್ಪ ಅಂತಾನೆ ಸೂರ್ಯ. ರೋಹಿಣಿನ ನೋಡಿದ್ರೆ ಅವ್ರು ಬಳಿ ಸುಳ್ಳೆ ಹೇಳಿದಾಳೆ, ಅವಳ ಮಾತನ್ನೆಲ್ಲ ನಂಬಕ್ಕಾಗಲ್ಲ.
ಒಂದ್ ವೇಳೆ ಅವನು ನಿಜವಾಗ್ಲೂ ಚೆನ್ನಾಗಿದ್ದಾನ ಅಥವಾ ಹುಷಾರಿಲ್ವೋ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಅಕಸ್ಮಾತ್ ಅವನ ಆರೋಗ್ಯನೇ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ. ನಿಮ್ಮಿಬ್ರನ್ನ ಅವಳು ಕರೆದಿದ್ದಾಳೆ ಅಂದ್ರೆ ಅದ್ರಲ್ಲಿ ಏನಾದ್ರೂ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ. ಖಂಡಿತ ಅವಳು ಏನಾದ್ರೂ ಮಾಡೇ ಮಾಡ್ತಾಳೆ ಅಂತಾರೆ. ಆಗ ಮನೋಜ, ನಾನು ಅದನ್ನೇನಪ್ಪ ಹೇಳ್ತಿರೋದು ಅಂತಾನೆ. ಸೂರ್ಯ, ನೀವಿಬ್ರು ಅಲ್ಲಿಗೆ ಹೋಗದೆ ಇರೋದೇ ಒಳ್ಳೇದು ಅಂತಾರೆ ರಂಗನಾಥ್ ಅವರು. ಕ್ರಿಶ್ ಬಗ್ಗೆ ನನಗೂ ಚಿಂತೆ ಇದೆ, ಆದ್ರೆ ಅವನನ್ನ ನೋಡಕ್ಕೆ ಬೇರೆ ಏನಾದ್ರೂ ದಾರಿ ಇದೆಯಾ ಅಂತ ನೋಡಿ ಅಂತಾರೆ. ಆಗ ಶಾಂತಿ, ಏನ್ರಿ ಅವನನ್ನ ಯಾಕೆ ನೋಡಕ್ ಹೋಗ್ಬೇಕು ಅಂತಾಳೆ. ನೋಡು ಶಾಂತಿ, ಅವನಿನ್ನು ಚಿಕ್ಕ ಹುಡುಗ, ಮೋಸ ಕಪಟ ವಂಚನೆ ಇದನ್ನೆಲ್ಲ ಅರಿದೇ ಇರೋ ಹುಡುಗ. ರೋಹಿಣಿ ಅಂತ ಹುಡುಗನ ಕೈಲೇ ಸುಳ್ಳು ಹೇಳಿಸ್ಬಿಟ್ಲು. ನೋಡು ಸೂರ್ಯ, ರೋಹಿಣಿ ಮನೆಗೆ ಹೋಗ್ದೇನೆ ಕೃಷ್ಣ ನೋಡೋ ದಾರಿನ ಹುಡುಕಿ ಅಂತಾರೆ. ಅದನ್ನೇನಪ್ಪ ನಾನು ಹೇಳ್ತಿರೋದು. ಏನೇ ಇದ್ರು ನೀನು ಮನಸ್ಸಾಕ್ಷಿ ಇಟ್ಕೊಂಡು ಯೋಚನೆ ಮಾಡ್ತೀಯಪ್ಪ ಅಂತಾನೆ. ಏನ್ರಿ, ಆ ಹುಡುಗನಿಗೂ ನಮಗೂ ಏನ್ ಸಂಬಂಧ? ಆ ಪಾರ್ಲರ್ನಳು ಸಂಬಂಧನೇ ಬೇಡ ಅಂತ ನಾವು ಕಿತ್ತೋಗಿತಿದೀವಿ. ನೀವು ನೋಡಿದ್ರೆ ಆ ಹುಡುಗನ ಹೋಗಿ ನೋಡ್ಕೊಂಡ್ ಬಾ ಅಂತ ಹೇಳ್ತಿದ್ದೀರಾ. ಅದಕ್ಕೇನ್ರಿ ಅರ್ಥ ಅಂತಾಳೆ. ನಾನು ಮನ್ಸಿಂದ ಯೋಚನೆ ಮಾಡ್ತೀನಿ ಅಂತಾರೆ. ಅದ್ ಸರಿನೇ ಅಪ್ಪ, ಒಂದ್ಸರಿ ನೀನೇನಾದ್ರೂ ಹೇಳಿದ್ರೆ ಮತ್ತೆ ಅದಕ್ಕೆ ಪ್ರತ್ಯುತ್ತರ ಕೊಡಬಾರ್ದು. ಆ ರೀತಿ ಹೇಳ್ದೆ ಬಿಡಪ್ಪ ಅಂತಾನೆ. ನಾನು ಹೇಳಿದ್ರೆ ಈ ಮನೆಯಲ್ಲಿ ಯಾರು ಕೇಳ್ತೀರಾ? ಏಯ್, ನೀವಿಬ್ರು ಅವ್ರನ್ನ ನೋಡಕ್ ಹೋಗಿ ಮನೋಜ್ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನಾನಂತೂ ಸುಮ್ಮನಿರಲ್ಲ. ಆಮೇಲೆ ನಾನು ಕೆಟ್ಟವಳಾಗ್ಬೇಕಾಗುತ್ತೆ ಅಂತಾಳೆ. ಈಗೇನೋ ನೀವು ತುಂಬಾನೇ ಒಳ್ಳೆಯವರ ಸಕ್ರೆ ಅಂತಿರುವಾಗ ಹಾ ಅಂತಾಳೆ ಶಾಂತಿ. ಮೀನಾ, ಬಾ ನಾವು ಮಂಚ ಸೇರ್ಸೋಣ ಅಂತ ಸೂರ್ಯ ಮೀನಾನ ಕರ್ಕೊಂಡು ಹೋಗ್ತಾನೆ. ಏನ್ರಿ, ಕ್ರಿಶ್ ವಿಷಯದಲ್ಲಿ ನಾವೇನ್ ಮಾಡೋದು ಅಂತಾಳೆ ಮೀನಾ. ನಾವು ಅವ್ರನ್ನ ನೋಡಕ್ ಹೋಗೋದು ಬೇಡ, ಮಾತಾಡೋದು ಬೇಡ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆಲ್ಲ ಒಂದು ಐಡಿಯಾ ಇದೆ ಅಂತಿರೋವಾಗ ಏನ್ ಐಡಿಯಾ ಅಂತಾಳೆ ಮೀನಾ. ಈ ಕಡೆ ನೀತು ಮನೆಗೆ ಶ್ರುತಿ ಅಪ್ಪ ಅಮ್ಮ ಬರ್ತಾರೆ. ಒಳಗ್ ಬರ್ಬೋದಾ ಅಂತ ಶೀಲಾ ಕೇಳ್ತಾಳೆ. ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂತ ನೀತು ಹೇಳ್ತಿರೋವಾಗ, ನಾನ್ ನಿನ್ ಜೊತೆ ಕೂತ್ಕೊಂಡು ಮಾತಾಡಕ್ ಬಂದಿಲ್ಲ ಹಾಗಂತ ಶ್ರುತಿ ತಂದೆ ಹೇಳ್ತಾರೆ. ಸರಿ, ಬಂದ್ ವಿಷಯ ಹೇಳಿ ಅಂತ ನೀತು ಹೇಳ್ತಿರೋವಾಗ, ಕಾಲ್ ಸರಿ ಹೋಯ್ತು ಅಂತ ಅನ್ಸುತ್ತೆ ಅಂತ ಶೀಲಾ ಕೇಳ್ತಾಳೆ. ನನ್ಗೆ ವಿಲ್ ಪವರ್ ಜಾಸ್ತಿ ಇದೆ, ಏನೇ ಇದ್ರು ಫೇಸ್ ಮಾಡಿ ದಾಟ್ಕೊಂಡ್ ಬರ್ತೀನಿ ಅಂತಾಳೆ ನೀತು. ನೀವು ಬಂದ್ ವಿಷಯ ಹೇಳಿ ಅಂತಿರೋವಾಗ, ನನ್ ಮಗಳು ಗಂಡ ಇದ್ದಾನಲ್ಲ ರವಿ, ನಿನ್ಗೆ 9 ಲಕ್ಷ ಕೊಡಿ ಅಂತ ಹೇಳಿದ್ದಾನೆ. ಅದ್ರ ಚೆಕ್ಕು ಇದು. ಆದ್ರೆ ಒಂದ್ ಕಂಡೀಷನ್, ನನ್ಗೂ ನನ್ ಮಗಳು ಗಂಡಂಗೂ ಯಾವ ಸಂಬಂಧನೂ ಇಲ್ಲ ಅಂತ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬೇಕು ಅಂತಾರೆ. ಹಾಗನೇ ಶೀಲಾ, ಇನ್ನೂ ಒಂದು ಕಂಡೀಷನ್ ಇದೆ, ನನ್ನ ಮಗಳ ಹತ್ರ ಇದುವರೆಗೂ ಆಗಿದ್ದಕ್ಕೆಲ್ಲ ಕ್ಷಮೆ ಕೇಳಬೇಕು ಅಂತಾರೆ. ಅವಳ ಮನ್ಸಿಗೆ ನಿನ್ನಿಂದ ತುಂಬಾನೇ ಕಷ್ಟ ಆಗ್ತಿದೆ. ಅವಳ ಕಷ್ಟ ಏನು ಅಂತ ನಿನ್ಗೆ ಅರ್ಥ ಆಗೋಲ್ಲ ಬಿಡು ಅಂತಾರೆ. ಅವ್ರು ಹಾಗಂತಿರುವಾಗ ನೀತು ಸುಮ್ಮನೆ ನಿಂತಿರ್ತಾಳೆ. ಯಾಕೆ, ಏನು ಮಾತಾಡ್ತಾನೆ ಇಲ್ಲ, ಏನ್ ಹೇಳಿದ್ರು ಮೌನವಾಗಿ ನಿಂತಿದೆಯಲ್ಲ ಅಂತ ಶೀಲಾ ತಂದೆ ತಾಯಿ ಹೇಳ್ತಾರೆ. ನೀವು ಮಾತಾಡ್ತಿದ್ರಿ, ನಾನು ಅದನ್ನೆಲ್ಲ ಕೇಳಿಸ್ಕೊಂಡೆ, ಆದ್ರೆ ನೀವ್ ಹೇಳ್ದಾಗೆಲ್ಲ ನಾನು ಮಾಡೋಕ್ಕಾಗಲ್ಲ ಹಾಗಂತ ನೀತು ಹೇಳ್ತಿರೋವಾಗ, ಏನು ನಿನ್ಗೀಗಾಗಿರೋದೆಲ್ಲ ಸಾಲ್ದಾ? ನಾನು ನಿನ್ ಜೊತೆ ತಾಳ್ಮೆಯಿಂದ ಮಾತಾಡ್ತಿದ್ದೀನಿ. ಮರ್ಯಾದೆಯಾಗಿ ಈ ಚೆಕ್ನ ತಗೊಂಡು ನಾನು ಹೇಳ್ದಾಗ ಮಾಡು. ಈ ಊರ್ ಬಿಟ್ಟು ಅಲ್ಲ ಈ ದೇಶನೇ ಬಿಟ್ಟು ಓಡೋಟೋಗು ಅಂತಾರೆ. ಇಲ್ಲ ಅಂದ್ರೆ ಅಂತ ವಸುದೇವಿ ಹೇಳ್ತಿರೋವಾಗ, ಇಲ್ಲ ಅಂದ್ರೆ ಮತ್ತೆ ನನ್ನ ಒಡ್ಸಕ್ಕೆ ಜನಗಳನ್ನ ಕಳಿಸ್ತೀರಾ ಅಂತಾಳೆ ನೀತು. ನೀವ್ ಹೋಗು ಅಂದ ತಕ್ಷಣ ನಾನು ಹೊರಟೋಗ್ಬೇಕಾ ಹಾಗಂತ ನೀತು ಹೇಳ್ತಿರೋವಾಗ, ಏಯ್, ಮದ್ವೆ ಆಗಿರೋ ಒಬ್ಬ ಹುಡುಗನ್ನ ಮತ್ತೆ ಮದ್ವೆ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಿದೀಯಲ್ಲ, ನಿನಗ್ ನಾಚಿಕೆ ಆಗಲ್ವಾ ಅಂತ ಶೀಲಾ ಕೇಳ್ತಾರೆ. ನಾನು ಆಗ ಅನ್ಕೊಂಡೇ ಇಲ್ವೇ, ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ ಅಷ್ಟೇನೆ ಅಂತಾಳೆ ನೀತು. ಆಗ ಶೀಲಾ, ಛೇ, ನಿಮ್ಮಂತವ್ರದೆಲ್ಲ ಎಂತ ಜನ್ಮನೋ. ಶೀಲಾ ಹಾಗಂತಿರುವಾಗ ನೀತು, ನಾನೇನೋ ಸುಮ್ಮನೆ ಇದ್ದೆ, ಆದ್ರೆ ನನ್ನನ್ನ ಈ ಸ್ಥಿತಿ ಕರ್ಕೊಂಡು ಬಂದಿದ್ದು ನೀವೇನೆ. ನಾನೇನಾದ್ರೂ ಮನ್ಸು ಮಾಡಿದ್ರೆ ಈಗಲೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಒಳಗಾಕ್ಸ್ಬೋದು. ನೀತು ಹಾಗಂತಿರುವಾಗ, ನನ್ನ ಮಗಳ ಜೀವನನ ಹಾಳು ಮಾಡ್ತಿದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನಿರ್ಬೇಕಾ? ಈಗ ನಾವು ನಿನ್ಗೆ ದುಡ್ಡು ಕೊಡ್ತಿದೀವಿ ತಾನೆ, ಅದನ್ನ ತಗೊಂಡು ಎಲ್ಲಾದ್ರೂ ದೂರ ಹೊರಟೋಗು ಅಂತಾಳೆ ಶೀಲಾ. ಆಂಟಿ, ಇದನ್ನ ಬಿಡಿ, ಇದಕ್ಕೆ 3 ದುಡ್ಡನ್ನ ನಾನು ನಿಮಗೆ ಕೊಡ್ತೀನಿ, ನೀವು ನಿಮ್ಮ ಹಸ್ಬೆಂಡ್ನ ಬಿಟ್ಟು ಹೋಗ್ತೀರಾ ಅಂತಾಳೆ. ನೀತು ಹಾಗಂತಿರುವಾಗ, ಏಯ್ ಅಂತಾಳೆ ಶೀಲಾ. ನಿಮ್ಗೆ ಕೋಪ ಬರ್ತಿದೆ ಅಲ್ವಾ ಆಂಟಿ, ನನಗೂ ಹಾಗೇನೆ ಆಗ್ತಿರೋದು. ನಾನು ರವಿನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಾಳೆ. ಏಯ್, ರವಿ ನನ್ನ ಮಗಳು ಗಂಡ ಅಂತ ಶೀಲಾ ಹೇಳ್ತಿರೋವಾಗ, ಇರ್ಲಿ ಆಂಟಿ, ನಾನು ಯಾವಾಗಿಲ್ಲ ಅಂತ ಹೇಳ್ದೆ, ನಾನು ರವಿನ ಲವ್ ಮಾಡ್ತಿದ್ದೀನಿ, ದಟ್ಸ್ ಇಟ್ ಅಂತಾಳೆ ನೀತು. ಈಗಲೂ ಕೂಡ ನೋಡಿ, ನನ್ನ ಮೇಲಿನ ಕೇರ್ಗೆ ನಿಮ್ಮ ಹತ್ರ ಬಂದು ದುಡ್ಡು ಕೇಳಿದ್ದಾರೆ, ಆದ್ರೆ ನನಗೆ ದುಡ್ಡು ಬೇಡ. ಆದ್ರೆ ನಿಮ್ಮ ಮಗಳು ಲೈಫ್ನಲ್ಲಿ ನಾನು ಬರೋದೇ ಇಲ್ಲ, ಆದ್ರೆ ನಾನು ರವಿನ ಲವ್ ಮಾಡ್ತಿದ್ದೀನಿ ಅಂತಾಳೆ. ಏನ್ರಿ ಕೇಳಿದ್ರ, ಇವಳಿಗೇನು ಹುಚ್ಚಿಡ್ದಿದೀಯಾ? ಹೇಳಿದನ್ನೇ ಹೇಳ್ತಿದ್ದಾಳಲ್ರಿ ಹಾಗಂತ ಶೀಲಾ ಹೇಳ್ತಿರೋವಾಗ, ಆಂಟಿ, ನಮ್ಗೆ ಇಷ್ಟ ಆಗಿರೋ ದೇವ್ರನ್ನ ಪೂಜೆ ಮಾಡೋಕ್ಕೆ ನಮ್ಗೆ ರೈಟ್ಸ್ ಇದೆಯಲ್ವಾ, ಅದೇ ರೀತಿ ನಾನು ರವಿನ ಲವ್ ಮಾಡ್ತಿದ್ದೀನಿ, ಅದ್ ಬೇಡ ಅನ್ನೋಕೆ ರವಿಗೂ ಕೂಡ ರೈಟ್ಸ್ ಇಲ್ಲ ಅಂತಾಳೆ. ಆಗ ವಸುದೇವ್ ಅವರು, ನನ್ಗೆ ತುಂಬಾನೇ ಕೋಪ ಬರ್ಸ್ಬೇಡ, ನಾವು ಕೊಡೋ ದುಡ್ಡನ್ನ ತಗೊಂಡು ಎಲ್ಲಾದ್ರೂ ಹೊಟ್ಟೋಗ್ಬಿಡು ಅಂತಾರೆ. ನನ್ನನ್ನ ಎಲ್ಲಿಗಾದ್ರೂ ಹೋಗು ಅಂತ ನೀವ್ ಹೇಳೋ ಹೋಗಿಲ್ಲ, ರವಿ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ ಅಂತ ನೀತು ಹೇಳ್ತಾಳೆ. ನೀನ್ ಅನ್ಕೊಂಡಾಗೆ ಇಲ್ಲಿರೋಕ್ಕಂತೂ ನಿನ್ ಕೈಲಿ ಸಾಧ್ಯನೇ ಇಲ್ಲ ಅಂತಿರೋವಾಗ, ನೀವೇನ್ ಹೇಳ್ಬೇಕು ಅಂತಿದ್ದೀರೋ ಅದೆಲ್ಲ ನನಗೆ ಗೊತ್ತು, ನೀವೆಷ್ಟೇ ಎದುರಿಸಿದ್ರು ನಾನಂತೂ ಎದುರುಕೊಳ್ಳೋಣ. ನೀವೇನ್ ಮಾಡ್ಬೇಕು ಅಂತಿದ್ದೀರೋ ಅದನ್ನ ಮಾಡಿ. ನೀವೀಗ ಮಾಡಿರೋ ಕೆಲಸದಿಂದ ರವಿಗೆ ನನ್ನ ಮೇಲೆ ಸಿಂಪತಿ ಬಂದಿದೆ, ನೀವು ಮುಂದೆ ಇಂಥ ಕೆಲಸನೆಲ್ಲ ಮತ್ತೆ ಮಾಡಿದ್ರೆ ರವಿಗೆ ನನ್ನ ಮೇಲೆ ಲವ್ ಆದ್ರೂ ಆಗ್ಬೋದು. ಆಗ ರವಿ, ನಿಮ್ಮ ಮಗಳನ್ನ ಬಿಟ್ಟು ಬರೋಕೆ ಚಾನ್ಸ್ ಇದೆ ಅಂತಾಳೆ. ನೀನನ ಅಂತ ವಾಸುದೇವ್ ಮುಂದೆ ಬರ್ತಿರೋವಾಗ, ನೀವು ಸುಮ್ಮನೆ ಇರಿ, ಹಾಗೆಲ್ಲ ಮಾಡಕ್ ಹೋಗ್ಬೇಡಿ ಅಂತಾಳೆ ಶೀಲಾ. ಆಗ ನೀತು, ಈಗಲೂ ಕೂಡ ನಾನು ನಿಮ್ಮ ಮಗಳು ಲೈಫಲ್ಲಿ ಬರಲ್ಲ, ಆದ್ರೆ ರವಿನ ಲವ್ ಮಾಡಬೇಡ ಅಂತ ಹೇಳೋಕೆ ನಿಮ್ಗೆ ರೈಟ್ಸ್ ಇಲ್ಲ ಅಂತಾಳೆ. ನಾನು ರವಿನ ಮರೆಯೋದು ಇಲ್ಲ ಅಂತಿರೋವಾಗ, ಏನಮ್ಮ ನಿನ್ನ ಇಷ್ಟ ಬಂದಂಗೆ ನೀನು ಮಾಡ್ತಾನೆ ಇದೆಯಾ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನನ್ನ ಮಗಳು ಲೈಫಲ್ಲಿ ನೀನೇನಾದರೂ ಬಂದರೆ ನಾನು ಯೋಚನೆ ಮಾಡಲ್ಲ, ಏನು ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ ಅಂತ ವಸುದೇವ್ ಹೇಳ್ತಿರೋವಾಗ,
ಇಲ್ಲಿ ಸರ್ ನೀವು ಹೇಳೋದು ನನಗೆ ಅರ್ಥನೇ ಆಗ್ತಿಲ್ಲ. ಹಾಗೇನೆ ನನ್ನ ಫೀಲಿಂಗ್ ಸಹ ನಿಮ್ಗೆ ಗೊತ್ತಾಗಲ್ಲ. ಆದರೆ ನನ್ನನ್ನು ಕೊಂದ್ಬಿಡ್ತೀನಿ ಅಂದಿದ್ದು ಮಾತ್ರ ನಂಗೆ ಅರ್ಥ ಆಯಿತು. ರವಿನ ನಾನು ಮರಿಬೇಕು ಅಂದರೆ ಅದು ನನ್ನ ಜೀವ ಹೋದಾಗ್ಲೇ ಸಾಧ್ಯ ಅಂತಾಳೆ ನೀತು. ಆಗ ಶೀಲಾ, ಏನ್ರಿ ಇವಳೊಂಥರ ಹುಡುಗಿ, ಇವಳ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬನ್ನಿ ನಾವು ಹೋಗೋಣ ಅಂತ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.